ಶ್ರೀ ಗುರುಭ್ಯೋ ನಮಃ. ಇದು ಹೀಗೆ ಇರಲಿ, ಎಲ್ಲ ಮುಟ್ಟೋದು ಬೇಡ ಇದನ್ನು. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೋಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಪ್ರಣಮತ್ಕಾಮಧೇನುಂಜಭಜಸ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ಮಮ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಆಗತಾದಿತ್ರಿಕಾಲಜ್ಞಂ ಆಗಮಾರ್ಥವಿಶಾರದಂ ತ್ಯಾಗಭೋಗಸಮಾಯುಕ್ತಂ ಭಾಗಣ್ಣಾಖ್ಯಗುರುಂ ಭಜೆ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಸ್ವಸ್ಥ್ಯಸ್ತ್ವಶೇಷತಾಂ. ಜೀವನದ ಸಾಫಲ್ಯವನ್ನು ತಿಳಿಸ್ತಾ ಎಲ್ಲ ಜೀವರಾಶಿಯನ್ನು ಅದರ ಒಳಗೆ ಇದ್ದು ರಕ್ಷಣೆ ಮಾಡುವವನು ದೇವರು ಅನ್ನೋದಕ್ಕೆ ಆಚಾರ್ಯರು ಯಾವ ಪ್ರಾಣಿಗಳಿಗೂ ಹಿಂಸೆಯನ್ನು ಮಾಡಬೇಡಿ ಅಂತ ಒಂದು ಮಾತಿದೆ. ಅದಕ್ಕೆ ವ್ಯಾಖ್ಯಾನವನ್ನು ಮಾಡುವ ಸಂದರ್ಭದಲ್ಲಿ ಯಾಕೆ ಪ್ರಾಣಿ ಹಿಂಸೆಯನ್ನು ಮಾಡಬಾರದು ಅಂದರೆ ಅದೆಲ್ಲವೂ ದೇವರ ಮನೆ ಇದ್ದ ಹಾಗೆ ಅಂತ. ದೇವರು ಅದರಲ್ಲಿ ಸನ್ನಿಹಿತನಾಗಿದ್ದಾನೆ ಅನ್ನೋದಕ್ಕೆ ಅದು ದೇವರ ಮನೆ ಆಯಿತು. ಯಾವ ಪ್ರಾಣಿಯನ್ನು ಹಿಂಸೆ ಮಾಡಬೇಡಿ ಅಂತ ಸಪ್ತಮಸ್ಕಂದ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ವಿಶೇಷವಾಗಿ ಹೇಳ್ತಾರೆ. ಇದಾದ ಮೇಲೆ ಈ ಪುಸ್ತಕ ಹಾಗೂ ಈ ಪುಸ್ತಕದಲ್ಲಿ ನುಡಿಗಳು ವ್ಯತ್ಯಾಸ ಇದೆ. ಇದನ್ನು ಎರಡೋ ಮೂರೋ ನುಡಿ ವ್ಯತ್ಯಾಸ ಬರುತ್ತೆ, ಅದನ್ನು ಹೇಳಿ ಮುಗಿಸುವ. ವಿಷಯೇಂದ್ರಿಯಗಳಲ್ಲಿ ತದಭಿಮಾನಿಸು ಮನಸರೊಳು ನಿಂದು ನಿಯಾಮಿಸುತ್ತ ಶ್ವಸನಂತರ್ಗತ ವಾಸುದೇವತಾ ವಿಷಯಂಗಳ ಭೋಗಿಸುವನೆಂದರಿವುದೇ ಫಲವಿದು ಬಾಳದುದಕ್ಕೆ. ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ವಿಷಯ ಹಾಗೂ ಇಂದ್ರಿಯಗಳು ವಿಷಯವನ್ನು ಗ್ರಹಣ ಮಾಡಿ ಆನಂದ ಪಡೋದು ಇಂದ್ರಿಯಗಳ ಸ್ವಭಾವ. ಆದರೆ ಜಗನ್ನಾಥದಾಸರು ಹೇಳುವ ಒಂದು ಸುಂದರವಾದ ಚಿಂತನೆ, ಎಲ್ಲ ಪದಾರ್ಥವನ್ನು ನೋಡಲೇಬೇಕು ಅಂತ ಅನಿಸೋದಿಲ್ಲ. ಕೆಲವನ್ನು ಒಮ್ಮೆ ನೋಡಿದರೆ ಸಾಕಪ್ಪ, ಅದು ಇನ್ನು ನೋಡೋದು ಬೇಡ ಅಂತ. ಅದು ಎಲ್ಲರಿಗೂ ಆಗಬೇಕು ಅಂತಿಲ್ಲ. ಒಬ್ಬನಿಗೆ ಆ ತರಹದ ಭಾವನೆ ಬರುತ್ತೆ, ಮತ್ತೊಬ್ಬನಿಗೆ 10 ಬಾರಿ ನೋಡಬೇಕು ಅನಿಸುತ್ತೆ. ಹಾಗಾದರೆ ಆ ಪದಾರ್ಥವನ್ನು ನೋಡಬೇಕಾದರೆ ಪದಾರ್ಥದಲ್ಲಿರುವಂತಹ ಸೌಂದರ್ಯ ನಿನ್ನನ್ನು ಸೆಳೀತೋ ಅಥವಾ ಬೇರೆ ಇನ್ನೇನೋ ಕಾರಣವೋ ಅಂದರೆ ಸೌಂದರ್ಯ ಮಾತ್ರ ಕಾರಣ ಅಲ್ಲ, ಅಲ್ಲಿರುವ ಭಗವಂತನ ರೂಪ ಪ್ರಧಾನವಾದದ್ದು. ವಿಷಯಗಳ ಸೆಳೆತಕ್ಕೆ ಒಳಗಾಗುವುದಕ್ಕೆ ವಿಷಯಗಳಲ್ಲಿ ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿದ್ದು ನಿನ್ನನ್ನು ಅವನು ಅಟ್ರ್ಯಾಕ್ಟ್ ಮಾಡ್ತಾನೆ. ನಿನ್ನ ಇಂದ್ರಿಯಗಳನ್ನು ಆ ವಿಷಯಗಳ ಸೆಳೆತಕ್ಕೆ ಒಳಗಾಗುವಂತೆ ಮಾಡ್ತಾನೆ ಅಂತ ಚಿಂತನೆಯನ್ನು ಮಾಡು. ಆಚಾರ್ಯರು
ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡ್ತಾ ಈ ಅಭಿಪ್ರಾಯದಲ್ಲೇ ಹೇಳಿದ್ದಾರೆ, ಇಂದ್ರಿಯಾಭಿಮಾನಿ ದೇವತೆಗಳಕ್ಕಿಂತ ಅರ್ಥಾಭಿಮಾನಿ ದೇವತೆಗಳು, ನಮ್ಮ ಇಂದ್ರಿಯಗಳಿಗೆ ಏನು ಅಭಿಮಾನಿ ದೇವತೆಗಳು ನಿಯಾಮಕರು ಅಂತ ಇದ್ದಾರೆ. ಸೋಮ ಅಂದರೆ ಚಂದ್ರ, ವಿತ್ತಪ್ಪ ಕುಬೇರ. ಆಚಾರ್ಯರು ತಾತ್ಪರ್ಯವನ್ನು ಬರೀತಾರೆ. ನಿತ್ಯದಲ್ಲಿ ಪ್ರಾಯ ಈ ಮಂತ್ರವನ್ನು ಊಟಕ್ಕೆ ಕೂಡುವ ಮುಂಚೆ ಹೇಳುವ ಸಂಪ್ರದಾಯ. ಇಂದ್ರಿಯೇಭ್ಯ ಪರಾಖ್ಯರ್ಥಾ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಪುರುಷಾನ್ ಅಪರಂ ಕಿಂಚಿತೆ ಸಾ ಕಾಷ್ಠ ಸಾ ಪರಾಗತಿ. ತಾರತಮ್ಯವನ್ನು ಹೇಳುವಂತಹ ಒಂದು ಶ್ಲೋಕ ಇದು ಉಪನಿಷತ್ತಿನಲ್ಲಿ ಇರೋದು. ಇಂದ್ರಿಯೇಭ್ಯ, ಇಂದ್ರಿಯಗಳಕ್ಕಿನ್ನ ಅರ್ಥ ದೊಡ್ಡದು. ಆ್ಯಸ್ ಇಟ್ ಈಸ್ ಅರ್ಥ ಮಾಡಿದ್ದಾರೆ. ಇಂದ್ರಿಯಗಳಕ್ಕಿನ್ನ ಪದಾರ್ಥ ದೊಡ್ಡದು. ಅರ್ಥೇಭ್ಯಶ್ಚ ಪರಂ ಮನಃ, ಅರ್ಥಕ್ಕಿನ್ನ ಮನಸ್ಸು ದೊಡ್ಡದು. ಮನಸ್ಸಿನಗಿನ್ನ ಬುದ್ಧಿ ದೊಡ್ಡದು. ಬುದ್ಧಿಯಕ್ಕಿನ್ನ ಆತ್ಮ ದೊಡ್ಡವನು. ಆತ್ಮನಕ್ಕಿನ್ನ ಅವ್ಯಕ್ತ ದೊಡ್ಡದು. ಆಮೇಲೆ ಪರಪುರುಷ ದೊಡ್ಡವನು. ಏನು ಅರ್ಥ ಆಗೋದಿಲ್ಲ. ಇಂದ್ರಿಯಗಳಕ್ಕಿನ್ನ ಅರ್ಥ ಏನು ದೊಡ್ಡದು? ಹೌದು, ನಮ್ಮ ಇಂದ್ರಿಯ ಅದು ಪುಟ್ಟದಾಗಿರುತ್ತೆ. ಇದೆಲ್ಲ ಇಂದ್ರಿಯಗಳಲ್ಲ, ಇಂದ್ರಿಯಗಳ ಗೋಲಕಗಳು. ಕಣ್ಣೇ ಇಂದ್ರಿಯ ಅಲ್ಲ. ನಾವು ನೀವು ಕಾಣುವ ಕಣ್ಣು ಇಂದ್ರಿಯ ಅಲ್ಲ, ಇಂದ್ರಿಯಗಳು ಅತೀಂದ್ರಿಯ ಅಂತ. ಶಾಸ್ತ್ರದಲ್ಲಿ ಇಂದ್ರಿಯ ಅಂತ ಏನಿದೆಯಲ್ಲ ನಮ್ಮ ದೇಹದಲ್ಲಿ, ಅದು ಅತೀಂದ್ರಿಯ. ಅದು ನಮ್ಮ ಊಹೆಯಿಂದ ನಾವು ಹೇಳಬಹುದು. ಇವನು ನೆಟ್ಟಗೆ ನಡೀತಾ ಇದ್ದಾನೆ ಅಂದರೆ ಕಣ್ಣು ಕಾಣ್ತಾ ಇದೆ. ಕುರುಡನಿಗೂ ಕಣ್ಣು ಇರುತ್ತೆ. ಈ ತರಹ ನಾವು ನೋಡಿದ ಈ ಕಣ್ಣು ಕುರುಡನಿಗೂ ಇದೆ, ಸರಿಯಾಗಿ ಕಣ್ಣು ಕಾಣಿಸುವವನಿಗೂ ಇದೆ. ಹಾಗಾದರೆ ಇವನ ಕಣ್ಣು ಕೆಲಸ ಮಾಡಿತು, ಅವನ ಕಣ್ಣು ಮಾಡಿಲ್ಲ. ಯಾಕೆ? ಅವನ ಕಣ್ಣಿನ ಮನೆ ಅದು. ಕಣ್ಣೆಂಬ ಇಂದ್ರಿಯ ಇರಬೇಕಾದ ಮನೆ ಅಷ್ಟೇ ಅದು. ಇಂದ್ರಿಯ ಅತೀಂದ್ರಿಯ ಅಂತ ಶಾಸ್ತ್ರದಲ್ಲಿ ಇಲ್ಲ. ಇಂದ್ರಿಯಗಳಕ್ಕಿನ್ನ ಅರ್ಥ ದೊಡ್ಡದೆ. ಇಂದ್ರಿಯ ಅತೀಂದ್ರಿಯ ಅಂದಮೇಲೆ ಪದಾರ್ಥ ಸ್ವಲ್ಪ ದೊಡ್ಡದೇ ಇರುತ್ತೆ. ಆಚಾರ್ಯರು ಆ ವಿವಕ್ಷೆಯಿಂದ ಹೇಳಿದ್ದಲ್ಲ, ಇಂದ್ರಿಯಾಭಿಮಾನಿಗಳಕ್ಕಿನ್ನ ತಾರತಮ್ಯದಲ್ಲಿ ಪದಾರ್ಥಕ್ಕೆ ಅಭಿಮಾನಿಗಳಾದ ದೇವತೆಗಳು ದೊಡ್ಡವರು ಅಂತ ಹೇಳ್ತಾರೆ. ಅರ್ಥಾಭಿಮಾನಿಗಳಕ್ಕಿನ್ನ ಮನಸ್ಸಿಗೆ ಅಭಿಮಾನಿಯಾದವರು ದೊಡ್ಡವರು. ಮನೋಭಿಮಾನಿಗಳಕ್ಕಿನ್ನ ಬುದ್ಧಿಗೆ ಅಭಿಮಾನಿಗಳಾದ ದೇವತೆಗಳು ದೊಡ್ಡವರು. ಬುದ್ಧಿತತ್ವಕ್ಕಿನ್ನ ಆತ್ಮ ಮಹತ್ತತ್ವಕ್ಕೆ ಅಭಿಮಾನಿಯಾದವರು. ಮಹತಃ ಪರಮವ್ಯಕ್ತಂ, ಮಹತ್ತತ್ವಕ್ಕಿನ್ನ ದೊಡ್ಡದು ಅವ್ಯಕ್ತ ತತ್ವ, ಅದಕ್ಕಿನ್ನ ದೊಡ್ಡವನು ಭಗವಂತ. ಅವನ ಮೇಲೆ ಯಾರೂ ಇಲ್ಲ. ತಾರತಮ್ಯ ಲಾಸ್ಟ್ ಅಲ್ಲಿ ಅಂತ. ಯಾರ್ಯಾರು ಹಾಗಾದರೆ ಅಂತ ಆಚಾರ್ಯರು ಹೇಳ್ತಾ, ನಮ್ಮ ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳು ಅಂತ ಇದ್ದಾರೆ. ಅವರೇ ನಿಂತು ನಿಯಾಮಿಸೋದು ಈ ಇಂದ್ರಿಯಗಳನ್ನೆಲ್ಲ. ಆಚಾರ್ಯರು ಹೇಳ್ತಾರೆ, ಸೋಮ ವಿತ್ತಪ ಸೂರ್ಯಾಪ ಹಶ್ವಗ್ನಿಂದ್ರೇಂದ್ರ ಸೂನವಃ. ಸೋಮ ಚಂದ್ರ, ವಿತ್ತಪ್ಪ ಅಂದರೆ ಕುಬೇರ, ಹಣಕ್ಕೆ ಅಪ್ಪ. ವಿತ್ತಪ್ಪ ಸೂರ್ಯ, ಅಶ್ವಿನಿ ದೇವತೆಗಳು. ಇಂದ್ರ ಸೂನು ಜಯಂತ, ಅಶ್ವಿನಿ ದೇವತೆಗಳು. ಮತ್ತು ವರುಣದೇವರು. ಸೋಮ ವಿತ್ತಪ ಸೂರ್ಯ ಅಪ್ಪ. ಅಪ್ಪ ಅಭಿಮಾನಿ ದೇವತೆಯಾದ ವರುಣದೇವರು. ಹೀಗೆ ಅಭಿಮಾನಿ ದೇವತೆಗಳು ಅಂತ ಇಂದ್ರಿಯಕ್ಕೆ ಏನಿದ್ದಾರೆ, ಅವರಕ್ಕಿನ್ನ ಪದಾರ್ಥಕ್ಕೆ ಅಭಿಮಾನಿಗಳಾದ ದೇವತೆಗಳು ಅಂತೇನಿದ್ದಾರೆ ಅವರು ದೊಡ್ಡವರು. ಅವರ್ಯಾರು ಅಂದರೆ ವಾರುಣಿ, ಸೌಪರ್ಣಿ ಹಾಗೂ ಪಾರ್ವತಿ. ಇವರು ದೊಡ್ಡವರು. ಇಂದ್ರಿಯಾಭಿಮಾನಿ ದೇವತೆಗಳನ್ನೇ ಕೇಳಬೇಕಂತ. ದಯಮಾಡಿ ನಮ್ಮ ಇಂದ್ರಿಯಗಳು ಹೊಲಸು ಅರ್ಥಗಳ ಕಡೆ ಹೋಗದಂತೆ ಅನುಗ್ರಹ ಮಾಡಿರಿ ಅಂತ ಕೇಳಬೇಕು. ಅವರು ಕೇಳಲಿಲ್ಲ ಅಂದರೆ ಹೈಯರ್ ಆಫೀಸರ್ ಹೋಗೋದಂತೆ. ಅರ್ಥಾಭಿಮಾನಿ ದೇವತೆಗಳನ್ನೇ ಕೇಳೋದು. ನಿಮ್ಮ ಮಕ್ಕಳು ನಿಮ್ಮ ಹತ್ತಿರ ಬಾರದಂತೆ ನಮ್ಮನ್ನು ತಡೀರಿ. 3 ಜನ ಇದ್ದಾರಲ್ಲ, ಪಾರ್ವತಿ ಹಾಗೂ ಸೌಪರ್ಣಿ ವಾರುಣಿ, ಆ 3 ಜನರನ್ನು ಕೇಳೋದು. ದಯಮಾಡಿ ನೀವು ಅವರು ನಿಮ್ಮ ಹತ್ರ ಬಾರದಂತೆ ನಿಮ್ಮ ಮಕ್ಕಳಿಗೆ ಹೇಳ್ರಿ ಅಂತ. ಅವರೂ ನಮ್ಮ ಮಾತು ಆಲಿಸಲಿಲ್ಲ ಅಂದರೆ ಮೇಲೆ ಹೋಗೋದಂತೆ. ಮೇಲಿನ ದೇವತೆಗಳು ಅಂದರೆ ಬುದ್ಧಿತತ್ವಕ್ಕೆ ಅಭಿಮಾನಿಯಾದಂಥ ಮನಸ್ತತ್ವಕ್ಕೆ. ಇಂದ್ರಿಯೇಭ್ಯ ಪರಾಖ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ. ಮನೋಭಿಮಾನಿಗಳಾದಂತಹ ಗರುಡ, ಶೇಷ, ರುದ್ರರನ್ನು ಕೇಳಬೇಕಂತೆ.
ಯಾಕೆಂದರೆ ನಿಮ್ಮ ಹೆಂಡತಿಯರು ನಿಮ್ಮ ಮಾತನ್ನು ಕೇಳ್ತಾರೆ, ದಯಮಾಡಿ ಅವ್ರಿಗೆ ಹೇಳ್ರಿ. ಹೇಳಿ ಕೇಳಿ ಆಸಾಮಿ ಸರಿ ಇಲ್ಲ, ಅವನೇನೋ ನನ್ನ ಹತ್ರ ಬೇಡ್ಕೊಂಡ್ಯಾನೆ, ದಯಮಾಡಿ ಅವನ ಇಂದ್ರಿಯಗಳು ವಿಷಯಗಳ ಕಡೆ ಅರ್ಥದ ಕಡೆ ಬಾರದಂತೆ ಮಾಡ್ರಿ ಅಂತ. ಅಲ್ಲೂ ಕೆಲಸ ಆಗಲಿಲ್ಲ. ಅದರ ಮೇಲಿನ ಅಭಿಮಾನಿ ದೇವತೆಗಳು ಅಂದರೆ ಬುದ್ಧೇರಾತ್ಮ ಮಹಾಬುದ್ಧಿ ತತ್ವಕ್ಕೆ ಅಭಿಮಾನಿಯಾದ ಸರಸ್ವತಿ ಭಾರತಿ, ಅವರನ್ನು ಪ್ರಾರ್ಥನೆ ಮಾಡಬೇಕಂತ. ಅದರ ಮೇಲೆ ಮಹತ್ತತ್ವಕ್ಕೆ ಅಭಿಮಾನಿಯಾದಂತಹ ವಾಯುದೇವರು ಬ್ರಹ್ಮದೇವರು, ಅದರ ಮೇಲೆ ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾದ ಜಗದಂಬೆ ಲಕ್ಷ್ಮೀದೇವಿಯನ್ನು ಕೇಳಬೇಕು. ನೀ ಎಲ್ಲರಿಗೂ ಅವರವರ ಪೋರ್ಟ್ಫೋಲಿಯೋ ಕೊಟ್ಟೋಳು ನೀ ಹೇಳು, ನಾಳೆಯಿಂದ ಭಕ್ತನಾದವನ ಇಂದ್ರಿಯಗಳನ್ನು ಏನಾದರೂ ನೀವು ಕೆಟ್ಟ ಮಾರ್ಗಕ್ಕೆ ಒಯ್ಯುವಂತೆ ಮಾಡಿದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಕಿತ್ಕೋತೀನಿ ಅಂತ ನಿನ್ನ ಮಾತೆಲ್ಲ ಕೇಳ್ತಾರೆ. ಅಲ್ಲೂ ಆಗಲಿಲ್ಲ, ದೇವ್ರ ಹತ್ರ ಹೋಗು. ದೇವರು ಆಗಲ್ಲ ಅಂದರೆ ಇನ್ನೆಲ್ಲಿ ಹೋಗೋದು? ಇನ್ನೆಲ್ಲೂ ಹೋಗಬೇಡ, ವಾಪಸ್ ಬಂದರು. ಅದರ ಮೇಲೆ ಅಂತಿಲ್ಲ, ಸಾಕಾಷ್ಠ ಸಾ ಪರಾಗತಿ. ವಾದರ ಸ್ವಾಮಿಗಳಂತಾರೆ, ಯಾರನ್ನ ದೊಡ್ಡವರು ಅಂತ ನಾವು ಅನ್ಲಿಕ್ಕೆ ಹೋದರೂ ಎಲ್ಲರೂ ನಿನಗೆ ಒಂದಲ್ಲ ಒಂದು ರೀತಿ ರಿಲೇಷನ್ನೇ. ಆ ರಿಲೇಷನ್ನಲ್ಲೂ ಸಣ್ಣೋರೆ. ಲಕ್ಷ್ಮೀದೇವಿಯನ್ನು ದೊಡ್ಡವಳು ಅನ್ನುವ ಅಂದರೆ ನಿನ್ನ ಹೆಂಡತಿ. ಏನೇ ಜಗತ್ತಿನಲ್ಲಿ ಎಷ್ಟೇ ಮುಂದುವರೆದರೂ ಇನ್ನೂ ಹೆಂಡತಿ ಗಂಡನಿಗೆ ನಮಸ್ಕಾರ ಮಾಡೋ ಸಂಪ್ರದಾಯವೇ ಇದೆ. ಇನ್ನೂ ಪುಣ್ಯಕ್ಕೆ ಅದು ವ್ಯತ್ಯಾಸ ಆಗಿಲ್ಲ. ಈ ಮಾಡ್ರನ್ ವರ್ಲ್ಡಲ್ಲಿ ಈಗ ಮತ್ತೆ ಅದನ್ನು ಚೇಂಜ್ ಮಾಡುವ ಅಂತ ಇನ್ನೂ ಪುಣ್ಯಕ್ಕೆ ಯಾರೂ ಮಾಡಿಲ್ಲ. ಸಿರಿದೇವಿಯು ಅವನಿಗೆ ಅರಸಿ ಸುರರ ಗುರು, ವಿರಿಂಚಿ ಪವನರು ಅವನ ಕುವರರು, ಉರಗಾಧಿಪನಾವನಿಗೆ ಮಂಚ, ವಿಹಗೇಶ್ವರನಾವನ ವಾಹನ, ವಿಹಗೇಶ್ವರನಾವನ ವಾಹನ. ಪುರರನಾವನ ಉಂಗೊಟ್ಟ ನೀರಪೊತ್ತ, ನಿರ್ಜರಪತಿ ಅವನ ಚರಣ ಸೇವಕ, ಸುರರೊಳಗಾಯವದನಗಿನ್ಯಾರು ಸರಿಯಂದು ರುವೆನಯ್ಯ, ಸರಿಯಂದು ಸುರುವೆನಯ್ಯ. ನಾರಾಯಣನ ನೆನೆ ಮನವೇ, ನಾರಾಯಣನ ನೆನೆ, ನಾರಾಯಣನ ಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ, ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ, ವೇದ ಪಾರಾಯಣ ಪ್ರಿಯನ. ಸಿರಿದೇವಿಯು ಅವನಿಗೆ ಅರಸಿ, ಸುರರ ಗುರು ವಿರಿಂಚಿ ಪವನರು ಅವನ ಕುವರರು. ಬ್ರಹ್ಮದೇವರನ್ನೋ ವಾಯುದೇವರನ್ನೋ ದೊಡ್ಡವರು ಅಂದರೆ ನಿನ್ನ ಮಕ್ಕಳು. ಇನ್ನು ಮುಗಿದೋಯ್ತು. ಇನ್ನು ಮೇಲೆ ಕೆಳಗೆ ಬರ್ತಾ ಬರ್ತಾ ಪುರಹರನಾವನ ಉಂಗೊಟ್ಟ ನೀರಪೊತ್ತ, ತ್ರಿಪುರಾಸುರರನ್ನು ಸಂಹಾರ ಮಾಡಿದಂತಹ ತ್ರಿಪುರಾಂತಕನಾದ ರುದ್ರದೇವರನ್ನು ದೊಡ್ಡವರು ಅಂದರೆ ಸದಾ ನಿನ್ನ ಪಾದೋದಕವನ್ನು ತಲೆ ಮೇಲೆ ಹಾಕ್ಕೊಂಡಿರ್ತಾನೆ. ಲೋಕದಲ್ಲಿ ಯಾರನ್ನಾದರೂ ಹೋಗಿ ಕೇಳುವ, ಪಾದಪೂಜೆ ಮಾಡಿಸ್ಕೊಂಡವ್ರು ದೊಡ್ಡವರು, ಮಾಡಿದವನು ದೊಡ್ಡವನು? ಯಾರಾದರೂ ಹೇಳ್ತಾರೆ, ಇಲ್ಲ ರೀ ಮಾಡಿಸ್ಕೊಂಡವ್ರ ಪಾದನೇ ದೊಡ್ಡವರು, ಅದಕ್ಕೆ ಅವರು ಶ್ರೀಪಾದರು ಅಂತ. ಹೀಗಾಗಿ ಉಂಗುಟ್ಟ ನೀರಪೊತ್ತ, ನಿರ್ಜರಪತಿ ಅವನ ಚರಣ ಸೇವಕ. ನಿರ್ಜರರ ಪತಿಯಾದ ಇಂದ್ರದೇವರು ಇವನ ಚರಣ ಸೇವಕ. ನಿರ್ಜರರು ಅಂದರೆ ದೇವತೆಗಳು, ದೇವತೆಗಳ ಪತಿಯಾದ ಇಂದ್ರದೇವರು ಇವನ ಚರಣ ಸೇವಕ. ಯಾರನ್ನು ನೋಡಿದ್ರು ವಿಹಗೇಶ್ವರನ ಅವನ ವಾಹನ. ವಿಹಗೇಶ್ವರ ಗರುಡದೇವರು ಇವನ ವಾಹನ, ಆಮೇಲೆ ಶೇಷದೇವರು ಇವನು ಮಲಗೋ ಹಾಸಿಗೆ. ನೀನೊಬ್ಬನೇ ಸರ್ವೋತ್ತಮ ಅಂತ. ಪ್ರಕೃತದಲ್ಲಿ ಅವನ ಮುಂದೆ ಅಂತ ಯಾರೂ ಇಲ್ಲ. ಇಂದ್ರಿಯಾಭಿಮಾನಿ ದೇವತೆಗಳ ಒಳಗೂ ಇದ್ದು ದೇವರನ್ನೇ ಇಟ್ಕೊಂಬೇಡ, ಯಾರ್ಯಾರನ್ನೋ ಬೇಡೋದಕ್ಕಿನ್ನ ದೇವರನ್ನೇ ಬೇಡ ಅಂತಾರೆ ಜಗನ್ನಾಥದಾಸ. ಯಾಕೆ ಅಂದರೆ ವಿಷಯ ಇಂದ್ರಿಯಗಳಲ್ಲಿ ತದಭಿಮಾನಿ ಸುಮನರಳು. ವಿಷಯ ಇಂದ್ರಿಯ ಹಾಗೂ ಅದಕ್ಕೆ ಅಭಿಮಾನಿಯಾದ ದೇವತೆಗಳಲ್ಲಿ ಸ್ವಯಂ ಭಗವಂತನೇ ನಿಂದು ಅವರನ್ನೆಲ್ಲರನ್ನ ನಿಯಮನೆ ಮಾಡ್ತಾನೆ ಅನ್ನುವ ಅನುಸಂಧಾನವನ್ನು, ಅದರಲ್ಲೂ ಅವರಲ್ಲಿ ವಾಯುದೇವರನ್ನು ಇಟ್ಟು, ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ವಾಯುದೇವರನ್ನು ಇಟ್ಟು, ವಾಯುದೇವರ ಅಂತರ್ಯಾಮಿಯಾಗಿ ಇದ್ದು ದೇವರೇ ಆ ವಿಷಯಗಳನ್ನು ಭೋಗ ಮಾಡುವವನು ಅಂತ ಭಗವದ್ಗೀತೆಯಲ್ಲಿ ಕೇಳ್ತೀವಿ.
ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ ಬಂತಲ್ಲ. ಏನು ತೊಗೊಂಬಿಡಿ ಮತ್ತೆ, ಕರೆಂಟೇ ಬಂತು ಕಾಣುತ್ತೆ. ಆಯ್ತು, ಅದೇ ಇಟ್ಕೊಂಡಿರ್ರಿ ಮಾಡುವ. ಅಲ್ಲ, ಅದು ಇರಲಿ, ಆಫೇ ಇರಲಿ, ಆಮೇಲೆ ಬೇಕಾದಾಗ ಕೇಳ್ತೇನೆ. ಇಲ್ಲ, ಈ ಸದ್ಯಕ್ಕೆ ಆಫ್ ಮಾಡಿರಿ. ವಿಷಯಾನ್ ಉಪಸೇವತೆ. ಶ್ರೋತ್ರ ಚಕ್ಷು ಸ್ಪರ್ಶ ಈ ಎಲ್ಲ ಇಂದ್ರಿಯಗಳಲ್ಲಿ ಇದ್ದು ವಿಷಯಗಳನ್ನು ಸೇವನೆ ಮಾಡುವವನು ದೇವರೇ. ಬಹಳ ದೊಡ್ಡ ಚರ್ಚೆಯನ್ನು ಮಾಡ್ತಾರೆ. ದೇವರಿಗೆ ಭೋಗ ಇದೆಯಾ ಇಲ್ವಾ? ಈ ಎಲ್ಲ ಇಂದ್ರಿಯಗಳಲ್ಲಿ ಕೆಲವು ಮಾತುಗಳು ವೇದದಲ್ಲಿ ಪುರಾಣಗಳಲ್ಲಿ ದೇವರು ಜೀವನಲ್ಲಿ ಇದ್ದು ಭೋಗವನ್ನು ಮಾಡೋದಿಲ್ಲ ಅಂತ. ಭೋಗವನ್ನು ಮಾಡೋದಿಲ್ಲ ಅಂತ ಇದ್ದು ಮತ್ತೆ ಭೋಗ ಮಾಡ್ತಾನೆ ಅಂದರೆ ಶುಭರಸವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ, ಅಶುಭವಾದದ್ದನ್ನು ದೇವರು ಭೋಗ ಮಾಡೋದಿಲ್ಲ ಅಂತ ಭಗವದ್ಗೀತಾ ಭಾಷ್ಯದಲ್ಲಿ ತುಂಬ ದೊಡ್ಡ ಚರ್ಚೆಯನ್ನು ಮಾಡಿ ಆಚಾರ್ಯರು ಬರೀತಾರೆ. ಅದನ್ನೆಲ್ಲ ಕಂಡೆನ್ಸ್ ಮಾಡಿ ಜಗನ್ನಾಥದಾಸರಂತಾರೆ, ವಿಷಯ ಇಂದ್ರಿಯ ಜಡವಾದದ್ದು, ವಿಷಯವೂ ಜಡ, ಇಂದ್ರಿಯವೂ ಜಡ. ಅದಕ್ಕೆ ಅಭಿಮಾನಿ ದೇವತೆಗಳು ಅಂತ ಇದ್ದಾರೆ, ಓನರ್ಸ್. ಆ ಅಭಿಮಾನಿ ದೇವತೆಗಳಲ್ಲಿ ದೇವರು ಇದ್ದು, ಅದು ದೇವರು ವಾಯುದೇವರನ್ನು ಮಾಧ್ಯಮವನ್ನಾಗಿ ಇಟ್ಟುಕೊಂಡು ವಾಯುದೇವರ ಅಂತರ್ಯಾಮಿಯಾಗಿ ಇದ್ದು ಯಾವುದಾದ್ರೂ ವಿಷಯವನ್ನು ಭೋಗ ಮಾಡಿದಾಗ ಕಣ್ಣಿಂದ ರೂಪವನ್ನು ನೋಡಿದರೆ ಒಂದು ತುಂಬ ಸಂತೋಷ ಆಗತ್ತೆ. ಆ ಸಂತೋಷದ ಸಾರವನ್ನು ಭೋಗ ಮಾಡುವವನು ಮೊದಲು ದೇವರಂತೆ. ಇನ್ನೇನಾದರೂ ರಸನೇಂದ್ರಿಯಕ್ಕೆ ತಿಂದಾಗ ತುಂಬ ಆನಂದ ಆಯಿತು, ಸಾರವನ್ನು ಭೋಗ ಮಾಡುವವನು ದೇವರು ಅಂತ. ಈ ಅನುಸಂಧಾನವನ್ನು ನಾವು ಮಾಡಿದರೆ ನಮಗೆ ಪಾಪ ಬರುವುದಿಲ್ಲ ಅಂತ ಇದೊಂದು ದೊಡ್ಡ ಪ್ರಮೇಯವನ್ನು ತಿಳಿಸಿಕೊಡ್ತಾರೆ. ಅದಕ್ಕೆ ಜ್ಞಾನಿಗಳೆಲ್ಲ ಈ ಅನುಸಂಧಾನವನ್ನು ಮಾಡೋರು. ದೇವರ ಗೀತೆಯಲ್ಲಿ ಹೇಳ್ತಾನೆ, ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಯತ್ಕರೋಷಿ, ನೀನು ಏನು ಕ್ರಿಯೆಗಳನ್ನು ಮಾಡ್ತಿ, ಯದ್ ಅಶ್ನಾಸಿ, ಏನನ್ನು ಉಣ್ತಿ, ಯಜ್ಜುಹೋಸಿ, ಯಜ್ಞದ ರೂಪದಲ್ಲಿ ಹವಿಸ್ಸನ್ನು ಅರ್ಪಣೆ ಮಾಡ್ತಿ, ದದಾತಿಯ ಚ, ಯಾರಿಗಾದರೂ ನೀನು ಕೈ ಎತ್ತಿ ಕೊಟ್ಟು, ಇನ್ನೇನೋ ತಪಸ್ಸನ್ನು ಮಾಡಿದೆ, ಇದೆಲ್ಲವೂ ಭಗವಂತನಿಗಾಗಿ ಭಗವಂತನ ಪ್ರೀತಿಗಾಗಿ ಮಾಡದೆ ಅಂದರೆ ಮಾಡಿದ್ದಕ್ಕೆಲ್ಲ ಹೋಮ ಮಾಡಿದ ಪುಣ್ಯ ಅಂತ. ನಮ್ಮ ಶ್ರೀಪಾದರಾಜರು ಒಂದು ಉಗಾಭೋಗವನ್ನು ಮಾಡ್ತಾರೆ. ಅವರಂತಾರೆ, ಟ್ಯಾಕ್ಸು ತುಂಬ ಜಾಸ್ತಿ ಇದ್ದಾಗ ಟ್ಯಾಕ್ಸ್ ಇಲ್ಲದೆ ಆ ಮಟೀರಿಯಲನ್ನು ನನ್ನ ಮನೆಗೆ ತರಬೇಕು ಅನ್ನೋದಾದರೆ ಬಿಲ್ಲನ್ನು ಹಾಕೋದಿಲ್ಲ. ಬಿಲ್ಲು ವ್ಯಾಟು ನಿಮಗೇನು ಕೊಡೋದಿಲ್ಲ, ಆದರೆ ಸಿಕ್ಕಾಕೊಂಡ್ರೆ ನಾವು ಜವಾಬ್ದಾರ ಅಲ್ಲ. ಸುಮಾರು ನಿಮಗೊಂದು 25,000 ರೂಪಾಯಿ ಉಳಿಯುತ್ತೆ. ನಿಮ್ಮ ಮನೆಗೆ ಸೇರಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಇವನ ಪದಾರ್ಥವನ್ನು ತರಬೇಕಾದರೆ ಯಾರನ್ನು ನೋಡಿದ್ರೂ ಅವನಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಅವ್ರು ಕಂಡ ಹಾಗೆ ಕಾಣ್ತಾ ಇರ್ತಾರೆ. ಯಾರ ಕೈ ಅಡ್ಡ ಹಾಕಿದ್ರು ಓ ಇವರೇ ಇರಬೇಕು, ಇಲ್ಲ ಅದು ಯಾವುದೋ ದೇವಸ್ಥಾನಕ್ಕೆ ಅಂತ ಅವ್ರು ಕೇಳೋ ಮುಂಚೆ ಇವನೇ ಅಂತಾನೆ, ಅದೇ ಸ್ವಾಮಿ ಆ ದೇವಸ್ಥಾನದ ಅಡ್ರೆಸ್ ನನಗೂ ಬೇಕಾಗಿತ್ತು ಅಂತ ಅವನಲ್ಲಿ ಊಟಕ್ಕೆ ಹೋಗಲಿಕ್ಕೆ ಕೇಳಕ್ಕಾದರೂ ಇವನಿಗೆ ಆ ದೇವಸ್ಥಾನಕ್ಕೆ, ತನ್ನ ಮನೆಯದೇ ಏನೋ ದೇವಸ್ಥಾನವೋ ಇನ್ನೊಂದೋ ಮತ್ತೊಂದೋ. ಅದೇ ಯಾವ ವ್ಯಕ್ತಿ ಯಾವುದೋ ಒಂದು ಪದಾರ್ಥ ಇದೆ, ಅದಕ್ಕೆ ಟ್ಯಾಕ್ಸು ಗೀಕ್ಸು ಏನೂ ಕಟ್ಟಿಲ್ಲ, ತನ್ನ ಮನೆಗೆ ಒಯ್ತಾ ಇಲ್ಲ, ತೆಗೆದುಕೊಂಡು ಬಂದು ಟ್ಯಾಕ್ಸ್ ಆಫೀಸಲ್ಲೇ ಅದನ್ನು ಬಿಸಾಕಬೇಕು ಅಂತಿದ್ದವನಿಗೆ ಒಂದು ವೇಳೆ ಮಧ್ಯದಲ್ಲಿ ಟ್ಯಾಕ್ಸ್ ಆಫೀಸರ್ ಕೈ ಮಾಡಿದ್ರೆ ಸಂತೋಷ, ಯಾಕೆಂದರೆ ಅಲ್ಲೇ ಅವನ ತಲೆ ಮೇಲೆ ಇಟ್ಟು ಹೋಗೋದು, ತಗೋ ಮಹಾರಾಯ ದಾರಿಲೇ ಸಿಕ್ಕದೆ ಅಂತ. ಅದನ್ನು ಶ್ರೀಪಾದರಾಜರಂತಾರೆ, ಕರುಣದಿ ತನು ಮನ ಧನಗಳೆಲ್ಲವ ನಿನ್ನ ಚರಣ ಕೊಪ್ಪಿಸಿದ ಬಳಿಕ ಮರಳಿಯನ್ನ ಮರಳು ಮಾಡುವರೇನಯ್ಯ, ಸರಕು ಒಪ್ಪಿಸಿದ ಮೇಲೆ ಸುಂಕ ಉಂಟೆ ದೇವ ಕರುಣಾಕರ, ನಿನ್ನ ಚರಣದಡಿಯೊಳಿಟ್ಟು ಕಾಯೋ ರಂಗವಿಠಲ. ಸರಕು ಒಪ್ಪಿಸಿದ ಮೇಲೆ ಸುಂಕ ಉಂಟೆ,
ಪದಾರ್ಥವನ್ನೇ ನಿನಗೆ ನೋಡ್ರಿ, ಈ ಪದಾರ್ಥವನ್ನು ನೀವು ನಿಮ್ಮ ಮನೆಗೆ ತೊಗೊಂಡು ಹೋಗಬೇಕು ಅಂದರೆ ಇಷ್ಟು ಟ್ಯಾಕ್ಸ್ ಕೊಡಬೇಕು. ಇಲ್ಲ ಸ್ವಾಮಿ, ಆ ಪದಾರ್ಥ ನಿಮಗೇ ಬಿಟ್ಟು ಹೋಗಬೇಕು ಅಂತಿದ್ದೀವಿ. ಅವನಿಗೆ ಯಾಕೆ ಟ್ಯಾಕ್ಸ್? ಕರುಣದಿ ತನು ಮನ ಧನಗಳೆಲ್ಲವ ನಿನ್ನ ಚರಣಕ್ಕೊಪ್ಪಿಸಿದ ಬಳಿಕ ನೀನು ಕೊಟ್ಟ ಎಲ್ಲ ಭಾಗ್ಯವನ್ನು, ಇಂದ್ರಿಯಗಳನ್ನು, ಸಂಪತ್ತನ್ನು ಎಲ್ಲವೂ ನಿಂದು ನಂದೇನಿದೆ ಅನ್ನುವ ಅನುಸಂಧಾನ ಮಾಡೋನಿಗೆ ಯಾವ ಭಯ? ಯಾತರ ಭಯ? ಶ್ರೀನಾಥನ ದಾಸರಿಗೆ ಆ ಒಂದು ದೊಡ್ಡ ಯೋಗ್ಯತೆ, ಅನುಸಂಧಾನ ಇತ್ತು. ಎಲ್ಲವೂ ಶ್ರೀಹರಿದು. ಸುಖ ಬಂದಾಗ ಈ ಮಾತುಗಳನ್ನು ಆಡಬಹುದು, ದುಃಖ ಬಂದಾಗ ಈ ಪ್ರಜ್ಞೆ ವಿಚಲಿತವಾಗದೇ ಇರೋದಿದೆಯಲ್ಲ, ಅದಕ್ಕೆ ತುಂಬ ಸಾಧನೆ ಬೇಕು. ಭಾರೀ ಸಮಸ್ಯೆ ಬಂದು ಸರ್ವಸ್ವವೂ ಹೋದಾಗಲೂ ಇದು ದೇವರ ಸಂಕಲ್ಪ ಅನ್ನುವ ಅನುಸಂಧಾನ ಇದೆಯಲ್ಲ, ಅದನ್ನು ಮಾಡಿದ್ದಾರೆ. ಹಾಗಾಗಿ ಅವರ ಇಡೀ ಜೀವನವೇ ಒಂದು ಯಜ್ಞ. ನೀನು ಏನನ್ನು ನೋಡ್ತೀಯೋ, ಏನನ್ನು ಮಾಡ್ತೀಯೋ, ಇದೆಲ್ಲದರ ಸಾರವನ್ನು ಭೋಗ ಮಾಡುವವನು ಭಗವಂತ. ವಿಷಯ, ಇಂದ್ರಿಯ, ಅವುಗಳಿಗೆ ಅಭಿಮಾನಿಗಳಾದ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು, ಅವರ ಒಳಗೆ ವಾಯುದೇವರು, ಅವರ ಅಂತರ್ಯಾಮಿಯಾಗಿ ಇದ್ದು ಭಗವಂತ. ನಾನೊಂದು ವಿಷಯವನ್ನು ಆಸ್ವಾದನೆ ಮಾಡಿದಾಗ ನನಗಾದ ಆನಂದದ ಸಾರ ಭೋಗ ಮಾಡುವವನು ಭಗವಂತ ಅಂದರೆ ಅದೊಂದು ಯಜ್ಞ ಆಯಿತು. ಕಣ್ಣಿನಿಂದ ನೀನು ರೂಪವನ್ನು ನೋಡಿದ್ರೆ ಅದೊಂದು ದೇವರಿಗೆ, ನರಸಿಂಹದೇವರಿಗೆ ಹಾಕುವ ಒಂದು ತುಪ್ಪ ಅಂತ. ಕಿವಿಯಿಂದ ಯಾವುದಾದ್ರೂ ವಿಷಯವನ್ನು ಕೇಳಿ ಆಸ್ವಾದನೆಯನ್ನು ಮಾಡಿದೆ ಅಂದರೆ ಅದೊಂದು ಭಗವಂತನಿಗೆ, ಅಂತರ್ಯಾಮಿಯಾದ ಬಿಂಬರೂಪಿಗೆ ಹಾಕುವ ಒಂದು ತುಪ್ಪ ಅಂತ ಮನ್ಯು ಸೂಕ್ತದಲ್ಲಿ ಅಂತೀವಿ. ಮನ್ಯುರೋಹೋತ ವರುಣೋ ಜಾತವೇದಾಹ. ಮನ್ಯುನಾಮಕ ನರಸಿಂಹ, ನೀನೊಂದು ದೊಡ್ಡ ಅಗ್ನಿಕುಂಡ. ನಿನಗೆ ಹಾಕುವ ತುಪ್ಪ ಯಾವುದು ಅಂದರೆ ನಮ್ಮ ಇಂದ್ರಿಯಗಳಿಂದ ವಿಷಯಗಳನ್ನು ಆಸ್ವಾದನೆ ಮಾಡೋದೇ ನಿನಗೆ ಹಾಕುವ ತುಪ್ಪ. ನನ್ನ ಇಂದ್ರಿಯಗಳಿಂದ ವಿಷಯಗಳನ್ನು ನಾನು ಬೇಕಾದಷ್ಟು ಆಸ್ವಾದನೆ ಮಾಡ್ತೇನೆ. ಕನಕದಾಸರಂದರು ಈ ಎಲ್ಲವೂ ನಿಂದೆ ಅಂತ. ತನು ನಿನ್ನದು, ಜೀವನ ನಿನ್ನದು, ಅನುದಿನದಲ್ಲಿ ಬಾವೋ ಸುಖ ದುಃಖ ನಿನ್ನದಯ್ಯ. ತನು ನಿನ್ನದು, ಜೀವನ ನಿನ್ನದು, ಸವಿ ನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಗೊಟ್ಟು ಕೇಳುವ ಕಥೆ ನಿನ್ನದು. ನವಯೌವನ ಮೋಹನಾಂಗೆಯರ ರೂಪವ ಯವೆ ಇಕ್ಕದೆ ನೋಡುವ ನೋಟ ನಿನ್ನದಯ್ಯ. ತನು ನಿನ್ನದು, ಜೀವನ ನಿನ್ನದು, ಒಡಗೂಡಿ ಗಂಧ ಕಸ್ತೂರಿ ಪರಿಮಳವೆಲ್ಲ ಬಿಡದೆ ಲೇಪಿಸಿಕೊಂಬ ಈ ದೇಹ ನಿನ್ನದಯ್ಯ. ಇಲ್ಲಿ ಹೇಳಿರೋದು ಗಂಧ, ಅಕ್ಷತೆ, ಏನೇನೋ ಸೆಂಟು ಗಿಂಟು 108 ಹೊಡ್ಕೊಂಡು ಇಡೀ ದಿವಸ ಫ್ರೆಶ್ ಆಗಿರ್ತೀವಿ. ಹಾಳಾಗಿ ಹೋಗಲಿ, ಈ ದೇಹ ದೇವರದು, ಅದಕ್ಕೆ ಮಾಡುವ ಅಲಂಕಾರ ಅನು. ಅದನ್ನೇ ಅಂತಾರೆ, ಒಡಗೂಡಿ ಗಂಧ ಕಸ್ತೂರಿ ಪರಿಮಳವೆಲ್ಲ ಬಿಡದೆ ಲೇಪಿಸಿಕೊಂಬ ಈ ದೇಹ ನಿನ್ನದಯ್ಯ. ಷಡುರಸದನ್ನಕ್ಕೆ ನಲಿದಾಡುವ ಜಿಕ್ವೆ ಕಡು ರುಚಿಗೊಂಡರೆ ಆ ರುಚಿ ನಿನ್ನದಯ್ಯ. ಪದಾರ್ಥದ ಯೋಗ್ಯತೆ ಇಲ್ಲ, ಅದು ರುಚಿ ಆಗುವಂತೆ ನನಗೆ ಅನುಗ್ರಹ ಮಾಡಿದಿ. ಅದೇ ಪದಾರ್ಥವನ್ನು ಕೆಲವರು ಬೈದಿರ್ತಾರೆ. ಒಂದೊಂದು ದೇಶ ಭೇದೇನ ಆಹಾರ ತುಂಬ ಖಾರ ಇತ್ತು ಅಂದರೆ ಆಂಧ್ರದವರಿಗೆ ತುಂಬ ಆನಂದ, ಎಷ್ಟು ಚೆನ್ನಾಗಿದೆ. ಅದೇ ಬೆಂಗಳೂರು ಸೀಮೆನೋ ಅಥವಾ ಸ್ವಲ್ಪ ಹೆಚ್ಚು ಬೆಲ್ಲ ತಿನ್ನುವ, ಸಿಹಿ ತಿನ್ನುವಂಥವ್ರಿಗೆ ಇವು ಆ ಉಪ್ಪಿನಕಾಯಿ ತಿಂದು 3 ದಿನ ನಮ್ಮ ಯಜಮಾನರು ನನ್ನ ಉಗಿದು ಉಪ್ಪಿನಕಾಯಿ ಹಾಕಿದ್ರು, ಇನ್ನು ಎಂದೂ ಅಲ್ಲಿ ಊಟಕ್ಕೆ ಹೋಗಬಾರ್ದಪ್ಪ, ಅಂಥ ಖಾರ ಇತ್ತು. ಅವರು ಅದನ್ನು ಚಪ್ಪರಿಸ್ತಾರೆ. ದೇಶಭೇದೇನ ಒಬ್ಬೊಬ್ಬರ ಆಹಾರ ಒಬ್ಬೊಬ್ಬರಿಗೆ ಆನಂದದಿಂದ ಒಬ್ಬ ತಿನ್ನೋದನ್ನು ಇನ್ನೊಬ್ಬ ತಿಂದೇ ಇರ್ಬೋದು. ಹಾಗಾದರೆ ಪದಾರ್ಥದಲ್ಲಿ ಯೋಗ್ಯತೆ ಇದೆಯಾ? ದೇವರು ನಿನ್ನ ನಾಲಿಗೆಗೆ ಅದು ರುಚಿಯಾಗುವಂತೆ ಮಾಡ್ದ. ದೇವರ ಅನುಗ್ರಹ ತಪ್ಪಿ ಆ್ಯಂಟಿಬಯಾಟಿಕ್ಕು ಇನ್ನೇನೋ 108 ತೊಗೊಂಡಾಗ ಏನು ತಿಂದರೂ ಒಂದೇ ಥರ ಇರುತ್ತೆ ಪಾಪ. ಹಲ್ವಾ ತಿಂದರೂ ಒಂದೇ ಥರ, ಇನ್ನೇನೋ ಚಿಪ್ಸ್ ತಿಂದರೂ ಒಂದೇ ಥರ, ಕೆಲವರು ಒಂದಿಷ್ಟು ಸಗಣಿ ತಿಂದು ನೋಡ್ರಿ ಅಂದರು, ಅದೆಲ್ಲ ಅದೇ ಥರ ಇದೆಯಪ್ಪ ಅಂದ್ರದು. ನಾಲಿಗೆ ಸರಿ ಹೋಗ್ಬೋದು. ಪಂಚಗವ್ಯ ತೊಗೊಂಡು ನೋಡ್ರಿ, ಯಾವುದು ತೊಗೊಂಡ್ರು ಒಂದೇ ಥರ ಆದರೆ ಏನು ಮಾಡಬೇಕು? ಒಂದೊಂದು ಪದಾರ್ಥದಲ್ಲಿ ಒಂದೊಂದು ವೈವಿಧ್ಯತೆಯನ್ನು ಆ ನಾಲಿಗೆಗೆ ದೇವರು ಕೊಟ್ಟು ಆ ರುಚಿ ನಿನ್ನದಯ್ಯ.
ಎಲ್ಲವೂ ಒಂದೇ ಥರ ಇದ್ದರೆ ಏನು ಮಾಡಬೇಕಾಗಿತ್ತು? ದಿನಕ್ಕೆ ಬೇರೆ ಬೇರೆ ತರಹದ ವೆರೈಟಿ, ಬೇರೆ ಬೇರೆ ತರಹದ ತಿಂಡಿ ತೀರ್ಥ ಎಲ್ಲ ಮಾಡಿಕೊಡ್ತೀವಿ. ಏನೋ ಒಂದು ಆನಂದ, ಅದೊಂದು ಹೆಮ್ಮೆ, ಅದೊಂದು ಸಾಧನೆ. ಇದೆಲ್ಲ ಏನು ತಿಂದರೂ ಒಂದೇ ಥರ ರುಚಿ. ಏನು ಮಾಡಬೇಕು? ದೇವರು ತುಂಬ ಅದ್ಭುತವಾದಂತಹ ಒಂದು ಸೌಕರ್ಯವನ್ನು, ಅದು ಎಲ್ಲಿಗೆ? ಹೊಟ್ಟೆಯಲ್ಲಿ ಹೋದಾಗ ಎಫೆಕ್ಟ್ ಬೇರೆ ಇರ್ಬೋದು, ಗ್ಯಾಸ್ ಆಗ್ಬೋದು ಅಥವಾ ಇನ್ನೇನೋ ಹೊಟ್ಟೆ ನೋವು ಬರ್ಬೋದು, ಇಷ್ಟ ಆಗ್ಬೋದು. ಆದರೆ ಹೊಟ್ಟೆಯಲ್ಲೆಲ್ಲ ಯಾಕೋ ಸಿಹಿ ತಿಂದಾಗ ಆಗ್ತಾಯಿದೆ, ಇಲ್ಲ ಹೊಟ್ಟೆಯಲ್ಲಿ ಖಾರ ತಿಂದಾಗ ಆಗ್ತಾಯಿದೆ. ಅಷ್ಟೇ ಅಷ್ಟು 1-2 ಇಂಚಿನ ನಾಲಿಗೆಗೆ ಮಾತ್ರ ಈ ರುಚಿ ಗೊತ್ತಾಗೋದು. ಅಲ್ಲಿಂದ ಒಳಗೆ ಹೋದರೆ ಎಲ್ಲವೂ ಒಂದೇ. ಆ ನಾಲಿಗೆಯಲ್ಲಿ ಏನು ವೈವಿಧ್ಯತೆಯನ್ನು ಇಟ್ಟಾನೆ. ಉಪ್ಪು ಜಾಸ್ತಿ, ಉಪ್ಪು ಕಮ್ಮಿ, ಖಾರ ಜಾಸ್ತಿ, ಖಾರ ಕಮ್ಮಿ, ಹಸಿ ಮೆಣಸಿನಕಾಯಿ ಖಾರ ಒಂದು ಬೇರೆ, ಗುಂಟೂರು ಮೆಣಸಿನಕಾಯಿ ಬೇರೆ, ಬ್ಯಾಡಗಿ ಬೇರೆ, ಮೆಣಸಿನಕಾಯಿ ಆ ಮೆಣಸಿನ ಖಾರ ಬೇರೆ. ವಿಚಿತ್ರ ಅದ್ಭುತವಾದ ಇಷ್ಟೆಲ್ಲ ಯೋಗ್ಯತೆ ಆ ನಾಲಿಗೆಗೆ ದೇವರು ಕೊಟ್ಟಾನೆ. ಅದು ನಿಂದು ಅಂತ ಅಂತಾರೆ. ಆ ರುಚಿ ನಿನ್ನದಯ್ಯ. ಮಾಯ ಪಾಶದ ಬಲೆಯೊಳು ಸಿಕ್ಕಿ ತೊಳಲುವ ಕಾಯ ಪಂಚೇಂದ್ರಿಯಗಳು ನಿನ್ನವು. ಕಾಯ ಜಪಿತ ಕಾಗಿ ನೆಲೆಯಾದಿ ಕೇಶವರಾಯ, ನೀನಲ್ಲದೆ ನರರು ಸ್ವತಂತ್ರರೇ. ತನು ನಿನ್ನದು ಜೀವನ ನಿನ್ನದಯ್ಯ. ಅನುದಿನದಲ್ಲಿ ಬಾವು ಸುಖ ದುಃಖ ನಿನ್ನದಯ್ಯ. ಈ ಅನುಸಂಧಾನ ಮಾಡಿದರೆ ಭೋಜನಕ್ಕೂ ಒಂದು ಯಜ್ಞ. ಆಚಾರ್ಯರು ಅದಕ್ಕೆ ಅಂದದ್ದು, ಕುರುಭುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ನೀನು ದಿನಾ ಉಪವಾಸ ಕೂಡು ಅಂತ ಹೇಳಿಲ್ಲ, ಮೊದಲು ಸತ್ಕರ್ಮವನ್ನು ಮಾಡು. ಮಾಡಿದ ಸತ್ಕರ್ಮವನ್ನು, ಮಾಡಿದ ಪದಾರ್ಥವನ್ನು ದೇವರಿಗೆ ಅರ್ಪಣೆ ಮಾಡು, ಆಮೇಲೆ ಭುಂಕ್ಷ್ವ. ನಿಜಂ ನಿಯತಂ, ನಿಜಂ ಕುರು ನಿಯತಂ ಭುಂಕ್ಷ್ವ. ಆಚಾರ್ಯ ಹೇಳೋದು, ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ. ನಿನಗೆ ಹೇಳಿದ ಕರ್ಮಾಚರಣೆಯನ್ನು ಮಾಡು. ಶಾಸ್ತ್ರ ನಿನಗೊಂದು ಬೌಂಡ್ರಿ ಹಾಕ್ಕೊಟ್ಟಿದೆಯಲ್ಲ, ಅದನ್ನು ಮಾತ್ರ ನೀನು ತಿನ್ನು. ನಿಯತಂ ಭುಂಕ್ಷ್ವ, ನಿಯತವಾದದ್ದನ್ನು ತಿನ್ನು, ನಿಯತವಾದಷ್ಟೇ ತಿನ್ನು. ಸಿಕ್ಕಾಪಟ್ಟೆ ತಿನ್ನಬೇಡ, ಸಾಧನೆಗೆ ಬೇಕಾಗುವಷ್ಟು ತಿನ್ನು ಅಂತ. ಏನೇ ತಿಂದದ್ದು, ಉಂಡದ್ದು, ಮಾಡಿದ್ದು ಎಲ್ಲವೂ ಕೂಡ ವಿಷಯ ಇಂದ್ರಿಯಗಳ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ವಾಯುದೇವರು ಇದ್ದು, ಆ ವಾಯುದೇವರ ಅಂತರ್ಯಾಮಿಯಾದ ಭಗವಂತನೇ ಅವುಗಳ ಸಾರವನ್ನು ಭೋಗ ಮಾಡ್ತಾನೆ ಅಂತ ಅನುಸಂಧಾನ ಮಾಡಿದರೆ ನೀ ಮಾಡಿದ್ದಕ್ಕೆಲ್ಲ ಪುಣ್ಯ. ನೋಡಿದ್ದಕ್ಕೆ ಪುಣ್ಯ, ಓಡಾಡಿದ್ದಕ್ಕೆ ಪುಣ್ಯ, ಮಲ್ಕೊಂಡಿದ್ದಕ್ಕೆ ಪುಣ್ಯ, ಏನು ಮಾಡಿದರೂ ಪುಣ್ಯ. ಈ ಅನುಸಂಧಾನವನ್ನು ಪರಮಾತ್ಮ ಮಾಡ್ತಾನೆ ಅಂತ ಚಿಂತನೆಯನ್ನು, ಈ ಅನುಸಂಧಾನ ನೀನು ಮಾಡು. ನಿನ್ನೆಲ್ಲ ಇಂದ್ರಿಯಗಳಲ್ಲಿದ್ದು ಇಂದ್ರಿಯಾಭಿಮಾನಿ ದೇವತೆಗಳು ಆ ಪದಾರ್ಥಗಳ ಜ್ಞಾನವನ್ನು ಮಾಡಿಸಿಕೊಟ್ಟು ಒಂದು ಸುಖ ಕೊಟ್ಟರು. ಆ ಸುಖದ ಸಾರವನ್ನು ದೇವರು ಭೋಗ ಮಾಡಿ ನನಗೊಂದಿಷ್ಟು ಕೊಟ್ಟ ಅಂತ ಅನುಸಂಧಾನ ಮಾಡಿದರೆ ಪಾಪದ ಲೇಪವೂ ಇಲ್ಲ, ವಿರಾಟ್ ರೂಪದ ಚಿಂತನೆ ಇಲ್ಲ. ಅದನ್ನೇ ಹೇಳ್ತಾರೆ ದ್ವಿತೀಯ ಸ್ಕಂದ ಭಾಗವತದಲ್ಲಿ. ದೇವರನ್ನು ಹೃದಯದಲ್ಲಿ ಚಿಂತನೆ ಮಾಡಬೇಕು. ಏನಾಗಿದೆ, ನಮ್ಮ ಇಂದ್ರಿಯಗಳು ಸ್ಥೂಲ ಪದಾರ್ಥಗಳನ್ನೇ ನೋಡಿ 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 ಸೂಕ್ಷ್ಮತೆಯನ್ನು ಕಳ್ಕೊಂಡಿದೆ. ತುಂಬ ಸೂಕ್ಷ್ಮ ದೃಷ್ಟಿ ನಮಗೆ ಇಲ್ಲ. ಸೂಕ್ಷ್ಮವಾದ ದೇವರನ್ನು ನೋಡುವಷ್ಟು ಮನಸ್ಸಿಗೆ ತಾಕತ್ತಿಲ್ಲ. ಅದನ್ನು ಟ್ಯೂನಪ್ ಮಾಡಬೇಕಂತ. ಹೇಗೆ ಅದನ್ನು ಟ್ಯೂನಪ್ ಮಾಡೋದು? ಅದಕ್ಕೆ ಹೇಳಿದ್ರು, ನೀನು ಹೊರಗಿನ ಪದಾರ್ಥಗಳನ್ನೆಲ್ಲ ನೋಡ್ತಿಯಲ್ಲ, ನೋಡಿದ್ದೆಲ್ಲವೂ ದೇವರಿಗೆ ಸಂಬಂಧಪಟ್ಟಿದ್ದು ಅಂತ ಮೊದಲು ಚಿಂತನೆ ಮಾಡು. ನೋಡಲೇಬೇಡ ಅಂದರೆ ಅದು ಇಂಪ್ರ್ಯಾಕ್ಟಿಕಲ್. ಅದು 2 ವರ್ಷದ 2.5 ವರ್ಷ 3 ವರ್ಷದ ಮಗುವನ್ನು ಎಲೆ ಮುಂದೆ ಕೂಡಿಸಿ ಎಲ್ಲ ಬಡಿಸಿ ಅನುಮೂರ್ತ ಅಂತ ಮಾಡೋ ಸಂದರ್ಭದಲ್ಲಿ ಏನೂ ಮುಟ್ಟಬೇಡಮ್ಮ ಗೋವಿಂದ ಅನ್ನೋವರೆಗೂ ಅದು ಪಾಪ ಹೂ ಅನ್ನತ್ತು. ಗೋವಿಂದ ಅನ್ನಲಿಕ್ಕೆ 5 ನಿಮಿಷ ತೊಗೊಂಡ್ರೆ ಪರವಾಗಿಲ್ಲ. 50 ನಿಮಿಷ ಆದರೂ ಗೋವಿಂದಾಚಾರ ಬಂದಿಲ್ಲ, ಅವ್ರು ಬಂದ ಮೇಲೆ ಗೋವಿಂದ ಅಂತೀವಿ ಅಂದರೆ ಮಗು ಪಾಪ ಕೈ ಇಟ್ಟು ಯಾವುದೋ ತೊಗೊಂಬಿಡುತ್ತೆ. ಪಾಪಿ ಗೊತ್ತಾಗಲ್ಲ, ಗೋವಿಂದ ಅಂದಿಲ್ಲ. ದೊಡ್ಡವರು ಒಳಗೆ ಹೋಗಿ ಮೆತ್ತಗೆ ಬಾಯಿಗೆ ಹಾಕ್ಕೊಂಬಂದಿರ್ತಾರೆ, ಆ ಮಗು ಮುಟ್ಟತ್ತೆ. ಇಷ್ಟೇ ವ್ಯತ್ಯಾಸ. ಗಂಟೆಗಟ್ಟಲೆ ಎಲೆ ಮುಂದೆ ಯಾರು ಕೂಡ್ತಾರೆ? ಒಂದ ಎಲೆ ಹಾಕಬಾರ್ದು, ಇಲ್ಲ ತುಂಬ ಹೊತ್ತು ಕೂಡಿಸ್ಬಾರ್ದು. ಎಲೆ ಹಾಕಿ ಪದಾರ್ಥಗಳೆಲ್ಲ ಬಡಿಸಿ ಇನ್ನೇನು ಗೋವಿಂದ ಅಂತೀವಿ ಅಂತ 1.5 ಗಂಟೆ ಅಂದರೆ ಒಂದು 10 ನಿಮಿಷ ನೀವು ಹೋಗಿ ಬಂದರೆ ಆಮೇಲೆ ನಾವೇ ಗೋವಿಂದ ಅಂದಿರ್ತೀವಿ ಎಲೆ ಎಲ್ಲ ಮುಗಿಸಿ ಅಂತ. ನಮ್ಮ ಇಂದ್ರಿಯಗಳ ಎದುರಿಗೆ ಪದಾರ್ಥಗಳನ್ನು ವಿಷಯಗಳನ್ನು ಇಟ್ಟು ವಿಷಯಕ್ಕೂ ಇಂದ್ರಿಯಕ್ಕೂ ಸನ್ನಿಕರ್ಷ, ಅದರಿಂದ ನಮಗೆ ಆನಂದ ಆಗುವಂತೆ ಮಾಡಿ
ನೀನು ಏನೂ ನೋಡಬೇಡ, ಏನೂ ಮಾಡಬೇಡ ಅಂದರೆ ಅದು ಇಂಪ್ರ್ಯಾಕ್ಟಿಕಲ್ ಅಲ್ವಾ? ಅದು ಹೇಗೆ ಸಾಧ್ಯ ಇದೆ? ಅದಕ್ಕೆ ಭಾಗವತ ಹೇಳೋದು, ನೀನು ನೋಡು, ಕೇಳು, ಉಣ್ಣು, ಓಡಾಡು, ಆಸ್ವಾದನೆಯನ್ನು ಮಾಡುವ ಸಂದರ್ಭದಲ್ಲಿ ಇದೆಲ್ಲವೂ ದೇವರಿಗೆ ಸಂಬಂಧಪಟ್ಟದ್ದು ಅಂತ ಚಿಂತನೆಯನ್ನು ಮಾಡು ಅಂತ ಹೇಳ್ಕೊಡ್ತು. ಏನೇನು ನೋಡ್ತೀಯೋ ಎಲ್ಲವೂ. ದೊಡ್ಡ ಮರಗಿಡಗಳನ್ನು ನೋಡಿದ್ರೆ ದೇವರ ಮೈಮೇಲಿನ ಕೂದಲು ಅನ್ನು, ನದಿಗಳನ್ನೆಲ್ಲ ದೇವರ ನಾಡಿ ಅಂತ ಚಿಂತನೆ ಮಾಡು, ಸೂರ್ಯಚಂದ್ರನನ್ನು ದೇವರ ಕಣ್ಣು ಅಂತ ಚಿಂತನೆ ಮಾಡು, ನಕ್ಷತ್ರಗಳೆಲ್ಲ ದೇವರ ಹಲ್ಲು ಅಂತ ಚಿಂತನೆ ಮಾಡು, ಮಳೆ ಬರುವ ಮುಂಚೆ ಇರುವ ಮೋಡವನ್ನು ದೇವರ ಕೂದಲು ಅಂತ ಚಿಂತನೆ ಮಾಡು. ಆಗ ನಿನಗೆ ಪಾಪದ ಪ್ರಸಕ್ತಿ ಇಲ್ಲ. ಏನನ್ನು ನೋಡಿದ್ರು, ಎಲ್ಲಿ ನೋಡಿದ್ರು ದೇವರು ಅಂತ. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಉಂಡು ಹುಟ್ಟದ್ದೆಲ್ಲ ವಿಷ್ಣು ಪೂಜೆ. ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ, ಹಿಂಡು ಮಾತುಗಳೆಲ್ಲ ಹರಿಯ ನಾಮ. ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ. ಮೈಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ. ಸಾಕಾಗಿ ಭೂಮಿಯ ಮೇಲೆ ಮಲಗ್ತಿಯಲ್ಲ, ಅದೇ ದೇವರಿಗೆ ನಮಸ್ಕಾರ. ಸ್ಪೆಷಲ್ಲಾಗಿ ನಮಸ್ಕಾರ ಹಾಕ್ಲಿಕ್ಕಾಗಲಿಲ್ಲ, ಸುಸ್ತಾಗಿ ಮಲ್ಕೊಂಡ, ಏನು ಮಾಡಲೇ ಇಲ್ಲ ನಮಸ್ಕಾರ. ಇಷ್ಟೊತ್ತವರೆಗೂ ಮಾಡಿದ್ದು ಅದೇ ಅಪ್ಪ, ಈಗ ಎದ್ದೆ ಅನ್ನು. ಮೈಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ. ಕೈ ಮೀರಿ ಹೋದದ್ದು ಕೃಷ್ಣಾರ್ಪಣ. ವೈಮನೋವೃತ್ತಿಗಳು ವಿಷಯದಲ್ಲಿ ವೈರಾಗ್ಯ, ವೈಮಾಲಿತನವೆಲ್ಲ ಹರಿಯ ವಿಹಾರ. ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ. ಬುದ್ಧಿ ಸಾಲದೆ ಸುಮ್ಮನಿರುವುದೇ ಸಮ್ಮೌನ. ಎಲ್ಲದರಲ್ಲೂ ತಲೆ ಹಾಕಿ ಮಾತಾಡಬೇಕು ಅಂತ ಅಪೇಕ್ಷೆ ಇರುತ್ತೆ. ಕೆಲವೊಂದು ನಮಗೆ ಗೊತ್ತೇ ಆಗಲ್ಲ. ಏನು ಸುಮ್ಮನೆ ಕೂತೀರಿ, ಏನೂ ಅರ್ಥ ಆಗ್ತಾ ಇಲ್ಲ, ಹಾಗಾದರೆ ಅದೇ ಒಂದು ತಪಸ್ಸು ಅಂತನು. ಬುದ್ಧಿ ಸಾಲದೆ ಸುಮ್ಮನಿರುವುದೇ ಸಮ್ಮೌನ. ಎದೃಚ್ಛ ಲಾಭವೇ ಸುಖವು ಎನಲು ಮಧ್ವಾಂತರ್ಗತ ಸಿರಿ ವಿಜಯ ವಿಠ್ಠಲರೇಯ. ಹೃದ್ಗತಾರ್ಥವ ತಿಳಿದು ಒಪ್ಪಿಸಿಕೊಳ್ಳಲು ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ. ಹೀಗೆ ಎಲ್ಲ ಇಂದ್ರಿಯಗಳಲ್ಲಿ ಭಗವಂತನ ಬೇರೆ ಬೇರೆ ರೂಪ ಇದೆ. ಸಾಧ್ಯವಾದರೆ ಅದನ್ನು ಚಿಂತನೆ ಮಾಡಬಹುದು. ಶ್ರವಣೇಂದ್ರಿಯ ಕೇಳ್ತೇವೆ, ಅದಕ್ಕೆ ದಿಗ್ದೇವತೆಗಳು ನಿಯಾಮಕರು. ಅವರ ಅಂತರ್ಯಾಮಿಯಾಗಿ ಮತ್ಸ್ಯನಾಮಕ ಭಗವಂತ. ದಶಾವತಾರವನ್ನು ವಿಶೇಷವಾಗಿ ಚಿಂತನೆ ಮಾಡಿರಿ ಅಂತಾರೆ. ಅದರಲ್ಲೂ ಸಾಯೋ ಕಾಲಕ್ಕೆ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ. ಯಾಕೆ ಈ ದಶಾವತಾರಗಳನ್ನು? ನಮ್ಮ ಇಂದ್ರಿಯಗಳಲ್ಲಿ ನಿಂತು ಸದಾ ಕೆಲಸ ಮಾಡುವ ಆ ರೂಪಗಳು ಆದದ್ದರಿಂದ ದಶಾವತಾರಕ್ಕೆ ವಿಶೇಷ ಪ್ರಾಶಸ್ತ್ಯ. ದಿಗ್ದೇವತೆಗಳ ಒಳಗೆ ಇದ್ದು ಶ್ರವಣೇಂದ್ರಿಯವನ್ನು ಆ್ಯಕ್ಟಿವೇಟ್ ಮಾಡಿ ಸರಿಯಾಗಿ ಇಟ್ಟವರು ಮತ್ಸ್ಯನಾಮಕ ಭಗವಂತ. ಅವನಿಗೆ ಒಂದು ನಮಸ್ಕಾರ ಮಾಡು ಕೇಳಿದ್ದಕ್ಕೆ. ಇದಾದ ಮೇಲೆ ನೇತ್ರ, ಅದಕ್ಕೆ ಸೂರ್ಯ ಅಭಿಮಾನಿ ಕಣ್ಣಿಗೆ. ಅಲ್ಲಿರುವ ಭಗವಂತನ ರೂಪ ಕೂರ್ಮ. ಇನ್ನು ತ್ವಗೀಂದ್ರಿಯ, ಮುಟ್ಟಿದಾಗ ಸ್ಪರ್ಶಜ್ಞಾನ ಆಗತ್ತಲ್ಲ, ಅದಕ್ಕೆ ಅಹಂಕಾರಿಕ ಪ್ರಾಣ. ಅಲ್ಲಿರುವ ಭಗವಂತನ ರೂಪ ವರಾಹ. ಮತ್ಸ್ಯ, ಕೂರ್ಮ, ವರಾಹ ಈ ಆರ್ಡರಲ್ಲೇ ಹೇಳಿಕೊಂಡು ಬಂದ್ಯಾರು. ರಸನೇಂದ್ರಿಯ, ನಾಲಿಗೆಗೆ ವರುಣದೇವರು ರಸನೇಂದ್ರಿಯಕ್ಕೆ. ಆ ವರುಣದೇವರಲ್ಲಿ ಅಂತರ್ಯಾಮಿಯಾಗಿ ನರಸಿಂಹದೇವರು. ನಾಸಿಕದಲ್ಲಿ ಗಂಧವನ್ನು ತಿಳಿಸಿಕೊಡೋರು ಅಶ್ವಿನಿ ದೇವತೆಗಳು, ನಾಸತ್ಯ ದಸ್ರು ಅಂತ ಇಬ್ಬರು. ಅಲ್ಲಿರುವ ಭಗವಂತನ ರೂಪ ವಾಮನ. ವದನಕ್ಕೆ, ಬಾಯಿಗೆ ಅಭಿಮಾನಿ ಅಗ್ನಿ, ಅಗ್ನ್ಯಂತರ್ಗತನಾದವನು ಪರಶುರಾಮ. ಅದಾದ ಮೇಲೆ ಪಾಣಿ, ಕೈಗೆ ದಕ್ಷ ಪ್ರಜಾಪತಿ, ಅಲ್ಲಿ ಸೀತಾಪತಿಯಾದ ಶ್ರೀರಾಮಚಂದ್ರ.
ಪಾದದಲ್ಲಿ ಜಯಂತ, ಇಂದ್ರನ ಮಗ. ಜಯಂತನ ಅಂತರ್ಯಾಮಿಯಾಗಿ ರುಕ್ಮಿಣೀಪತಿಯಾದ ಶ್ರೀಕೃಷ್ಣ. ಪಾಯುವಿನಲ್ಲಿ ಮಿತ್ರನಾಮಕ ಸೂರ್ಯ, ಮಲವಿಸರ್ಜನೆಯ ಅಂಗದಲ್ಲಿ ಮಿತ್ರನಾಮಕ ಸೂರ್ಯ. ಏನು ದೇವರ ಕಾರುಣ್ಯ! ನಮ್ಮೆಲ್ಲ ಅವಯವಗಳಲ್ಲಿ ಇದ್ದು ಆ ಕೆಲಸವನ್ನು ಮಾಡಿಸ್ತಾನೆ. ಮಕ್ಕಳು ಸಣ್ಣವರಿದ್ದಾಗ ತಾಯಿ ಮಲಮೂತ್ರವನ್ನು ಎತ್ತಬಹುದು, ದೊಡ್ಡವರಾದ ಮೇಲೆ ಹೇಸಿಗೆ ಬರುತ್ತೆ. ಆದರೆ ಸರ್ವೋತ್ತಮನಾದ ಸರ್ವಾಂತರ್ಯಾಮಿಯಾದ ದೇವರು ನಮ್ಮೆಲ್ಲ ಅವಯವಗಳಲ್ಲಿ ಇದ್ದು ಮಲಮೂತ್ರ ವಿಸರ್ಜನಾಂಗಗಳಲ್ಲಿ ಇದ್ದು ಆ ಮಲವನ್ನು ಹೊರಗೆ ಹಾಕಿ ಸ್ವಚ್ಛವಾಗಿ ಇಡ್ತಾನೆ ಬದುಕಿದ್ದೇವೆ. ದಿನ ಇನ್ಫೆಕ್ಷನ್ ಆಗಿ ಸತ್ರ ಏನು ಒದ್ದಾಡಬೇಕು? ಯಾರ ಹತ್ರ ಹೋಗೋದು? ಬಿಲ್ಲನ್ನೇ ಎಲ್ಲಿ ಕಟ್ಟೋದು? ಅಲ್ಲಿ ಬುದ್ಧನಾಮಕ, ಅಲ್ಲಿ ಭಗವಂತ ಮಿತ್ರನಾಮಕ ಸೂರ್ಯನಲ್ಲಿ ಪಾಯು, ಇನ್ನು ಉಪಸ್ಥದಲ್ಲಿ ಮನುನಾಮಕನಾದ ದೇವತೆ, ಕಲ್ಕಿ ರೂಪದಿಂದ ದೇವರು ಇದ್ದಾನೆ. ಹೀಗೆ ಭಗವಂತ ನಮ್ಮೆಲ್ಲ ಇಂದ್ರಿಯಗಳಲ್ಲಿ ದಶಾವತಾರದಿಂದ ಇದ್ದು ಅವನೇ ಅನುಗ್ರಹವನ್ನು ಮಾಡಿ ಆ ಸುಖದ ಸಾರವನ್ನು ಭೋಗ ಮಾಡ್ತಾನೆ ಅಂತ ಚಿಂತನೆ ಮಾಡಿದರೆ ಪಾಪವೂ ಇಲ್ಲ, ವಿಶೇಷವಾದ ಪುಣ್ಯವನ್ನು ಕೊಡ್ತಾನೆ ಅಂತ ಈ ಪುಸ್ತಕದ ಪ್ರಕಾರ ಕಡೆಯ ಪದ್ಯ ಇನ್ನೊಂದು ಉಂಟು. ನಿನ್ನೆ ಹೇಳಿದಂತೆ ಒಂದೆರಡು ಪದ್ಯ ಬೇರೆ ಪುಸ್ತಕದಲ್ಲಿ ಅದು ನಂಬರ್ಸು ಚೇಂಜ್ ಆಗಿದೆ, ಅದು ಯಾವುದು ಹೇಳಿಲ್ಲ. ಇನ್ನೊಂದು ಎರಡು ಮಾತ್ರ ವ್ಯತ್ಯಾಸ ಬರುತ್ತೆ, ಅದನ್ನು ನೋಡಿ ಹೇಳಿಬಿಡುವ. ಗುಣಕಾಲಕ್ವಯ ಆಗಮರ್ಣ ಕುಂಭಿಣಿ ಪರಮಣ್ಣಂಬುದಿಗಳಲ್ಲಿ ವನಗಿರಿ ನದಿ ಮೊದಲಾದ ತರಳಗಿಂಧನಗತ ಪಾವಕನಂತ್ಯಹನೆಂಬುದೆ ಫಲವಿದು ಬಾಳದುದಕ್ಕೆ. ಗುಣ ಕಾಲಾಕ್ವಯ ಆಗಮ ಆರ್ಣವ ಕುಂಭಿಣಿ ಪರಮಾಣು ಅಂಬುದಿಗಳಲ್ಲಿ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ ಚಿಂತನೆಯನ್ನು ಮಾಡುವಂತಾರೆ. ಏನೇನು ಸತ್ವರದ ಸ್ತಮೋಗುಣಗಳು, ಕಾಲ, ಪರಮ ಮಹತ್ಕಾಲ, ಅಣುಕಾಲದಿಂದ ಆರಂಭ ಮಾಡಿಕೊಂಡು ಆ ಕಾಲದಲ್ಲಿ ಕಾಲಾಂತರ್ಗತ, ಕಾಲನಿಯಾಮಕ, ಕಾಲವಿಲಕ್ಷಣ, ಕಾಲನದ. ಆಚಾರ್ಯರು ಕಾಲ ಅನ್ನೋದಕ್ಕೆ ಸಾಮಾನ್ಯ ನಾವು ನೀವು ಒಂದು ಸಹಜವಾಗಿ ಕೊಡೋ ಉತ್ತರ ಏನು, ನೀವಿಬ್ಬರು ಅಷ್ಟು ಜಗಳ ಆಡಿದ್ರಿ ಸೇರಿಬಿಟ್ರಿ, ಎಲ್ಲದಕ್ಕೂ ಕಾಲ ರೀ ಕಾರಣ ಅಂತ. ಏನು ಕಾರಣ? ಆಚಾರ್ಯರಂದರು ಕಾಲ ಅಂದರೆ ಅದು ದೇವರು, ಬಿಡಿಸಿದ್ದು ದೇವರು, ಸೇರಿಸಿದ್ದು ದೇವರು. ಒಂದಿಷ್ಟು ಆ ವರ್ಬಿಗೆ 16 ಅರ್ಥವನ್ನು ಬರೀತಾರೆ. ಕಲ ಕಾಮಧೇನವು ಅಂತ, ಬೇಡಿದ್ದನ್ನು ಸುರಿಸೋದು, ಕಲಬಂಧನೆ, ಕಲಛೇದನೆ, ಬಿಡಿಸೋದು, ಸೇರಿಸೋದು, ಎಲ್ಲ ಅರ್ಥಗಳೂ ಇದೆ. ಅದನ್ನು ದೇವರೇ ಮಾಡೋದು. ದ್ವೇಷವನ್ನು ಮಾಡಿಸ್ತಾನೆ, ಗೊತ್ತಾಗೋದಿಲ್ಲ. ಯಾಕೆ ದ್ವೇಷ ಮಾಡಿ? ಸಿಲ್ಲಿ ರೀಸನ್ ಇರುತ್ತೆ, ತುಂಬ ದೊಡ್ಡ ರೀಸನ್ ಏನಿರೋದಿಲ್ಲ. ಯಾಕೆ ನೀವು ತುಂಬ ಜಗಳ ಆಡಿದ್ರಿ? ಏನೋ ಅವತ್ತು ಅನ್ನಿಸ್ತೀರಿ ಆಡಬೇಕು ಅಂತ. ನಾನು ಆಮೇಲೆ ವಿಚಾರ ಮಾಡಿದೆ ಆಡಬಾರ್ದಾಗಿತ್ತು ಅಂತ. ಬಟ್ ಏನು ಮಾಡೋದು, ರಿವೈಂಡ್ ಮಾಡಲಿಕ್ಕಾಗಲ್ಲಲ್ಲ, ಆಡಬಿಟ್ಟೆ. ದೇವರ ಸಂಕಲ್ಪ ಇತ್ತು, ನಿನ್ನ ಕರ್ಮ ಇತ್ತು. ಹಾಗಾಗಿ ಗುಣ ಕಾಲಾಕ್ವಯ ಆಗಮರಣ ಕುಂಭಿಣಿ ಪರಮಾಣು ಅಂಬುದಿಗಳಲ್ಲಿ, ಭೂಮಿ ಹಾಗೂ ಪರಮಾಣು ಅಂಬುದಿ ಭೂಮಿಗತವಾದ ಪರಮಾಣುಗಳಲ್ಲಿ, ಅಂಬುದಿ ಅಂದರೆ ಸಮುದ್ರದಲ್ಲಿ, ವನಗಿರಿ ನದಿ, ಎಲ್ಲ ಪದಾರ್ಥಗಳಲ್ಲಿ ಭಗವಂತ ಇದ್ದಾನೆ. ಹೇಗಿದ್ದಾನೆ ಅಂದರೆ ಇಂಧನಗತ ಪಾವಕ. ಇಂಧನ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಕಟ್ಟಿಗೆಯನ್ನು ತಗೊಳ್ತಾರೆ ಶಾಸ್ತ್ರದಲ್ಲಿ. ಈಗೆಲ್ಲ ಬೇರೆ ಬೇರೆ ಇಂಧನಗಳೆಲ್ಲ ಇದೆ. ಯಾವುದೇ ಇಂಧನವನ್ನು ತಗೊಂಡ್ರೂ ಅಲ್ಲಿ ಅಗ್ನಿ ಇದೆ, ಇಂಧನದಲ್ಲಿ ಅಗ್ನಿ ಇದೆ, ಆದರೆ ಅದು ಕಾಣೋದಿಲ್ಲ. ಆಚಾರ್ಯರು ಕೊಡೋ ದೃಷ್ಟಾಂತ ಅದೇ, ದಧಿಸ್ಥ ಘೃತವತ್ ಕಾಷ್ಠೆ ವನ್ಹಿಮಚ್ಚ ಜನಾರ್ದನ. ಎಲ್ಲ ಕಡೆ ದೇವರಿದ್ದಾನೆ ಅಂದರೆ ಕಾಣೋದಿಲ್ಲ. ಯಾಕೆ? ಕಟ್ಟಿಗೆಯಲ್ಲಿ ಬೆಂಕಿ ಇದೆ. ಈಗೆಲ್ಲ ಬೆಂಕಿ ಕಡ್ಡಿ, ಇನ್ನೇನೋ ಲೈಟರ್ಸು ಗೀಟರ್ಸ್ ಎಲ್ಲ ಬಂದಿದೆ. ಹಿಂದೆ ಬೆಂಕಿಯನ್ನು ತಯಾರು ಮಾಡಬೇಕು ಅಂದರೆ ಮಥನ ಮಾಡೋದು. ಒಂದು ಕೆಳಗೊಂದು ಮೇಲೊಂದು ಕಟ್ಟಿಗೆಯನ್ನು ಇಟ್ಟು ಚೆನ್ನಾಗಿ ಮಥನ ಮಾಡಿದರೆ ಅಗ್ನಿ ಉತ್ಪತ್ತಿ ಆಗೋದು. ಇಂಧನದಲ್ಲಿ ಅಗ್ನಿ ಇದೆ, ಇದ್ದ ಅಗ್ನಿ ವ್ಯಕ್ತ ಆಗಬೇಕಾದ್ರೆ ನೀನು ಪ್ರಯತ್ನವನ್ನು ಮಾಡಬೇಕು. ಎಲ್ಲ ಕಡೆ ದೇವರಿದ್ದಾನೆ, ಇದ್ದ ದೇವರು ನಿನಗೆ ಕಾಣಬೇಕಾದರೆ ಇಂಧನದ್ದೊಂದು ಕೊಡ್ತಾರೆ ಆಚಾರ್ಯರ ದೃಷ್ಟಾಂತ. ಇನ್ನೊಂದು ಮೊಸರಿನಲ್ಲಿರುವ ಬೆಣ್ಣೆ ಅಂತ ಆಚಾರ್ಯ ಹೇಳೋದು. ಮೊಸರಿನಲ್ಲಿ ಬೆಣ್ಣೆ ಇದೆ, ಯಾರೂ ಡಿನೇ ಮಾಡೋದಿಲ್ಲ, ಇದೆ. ಹಾಗಾದರೆ ಬೆಣ್ಣೆ ಕಾಯಿಸು ಅಂದರೆ ಮೊಸರನ್ನೇ ಕಾಯಿಸ್ಬೋಣ ರೀ ಅಂದರೆ ಇದ್ದ ಮೊಸರು ಹಾಳಾಗತ್ತೆ ಅಷ್ಟೆ. ಇಲ್ವಾ? ಇದೆ. ಹಾಗಾದರೆ ಅದು ಯಾಕೆ ತುಪ್ಪ ಆಗಲಿಲ್ಲ? ನೀನು ಪ್ರಯತ್ನವನ್ನು ಮಾಡು. ಚೆನ್ನಾಗಿ ಮಥನ ಮಾಡಿದರೆ ಮಾತ್ರ ಬೆಣ್ಣೆ ಮೇಲೆ ಬರುತ್ತೆ. ಸುಮ್ಮನೆ ನೀನು ಮೊಸರನ್ನು ಇನ್ನೂ ಒಂದು ಮೊಸರನ್ನು ಕುಡಿದಾಗ ಬೆಣ್ಣೆಯನ್ನು ತಿಂದರೆ ಏನು ಎಫೆಕ್ಟು ಅದಾಗೋದಿಲ್ಲ.
ಆ ಪದಾರ್ಥ ಬೇರೆ, ಅದರಲ್ಲೇ ಇದೆ. ಅದರಂತೆ ದೇವರು ಎಲ್ಲ ಕಡೆ ಇದ್ದಾನೆ. ನೋಡುವ ಪ್ರಯತ್ನವನ್ನು ನೀನು ಅವನು ಹೇಳಿದಂತೆ ಮಾಡಿದರೆ ನೀರಿನಲ್ಲೂ ಕಾಣ್ತಾನೆ, ಪೃಥ್ವಿಯಲ್ಲೂ ಕಾಣ್ತಾನೆ, ಎಲ್ಲ ಕಡೆ ಕಾಣ್ತಾನೆ. ಇಂಧನಗತ ಪಾವಕನಂತ್ಯಹನೆಂಬುದೇ ಫಲವಿದು ಬಾಳದುದಕ್ಕೆ. ಮುಂದೊಂದು ಮಾತಂತಾರೆ, ಅನಲಂಗಾರದೊಳಿದ್ದೋಪದಿಲಿ ಅನಿರುದ್ಧನು ಚೇತನರೊಳಗೆ ಕ್ಷಣ ಬಿಟ್ಟಗಲದೆ ಏಕೋ ನಾರಾಯಣ ಶ್ರುತಿ ಪ್ರತಿಪದ್ಯನು ಇಹನೆಂಬುದೇ ಫಲವಿದು ಬಾಳದುದಕ್ಕೆ. ಅನಲ ಅಂಗಾರದೊಳಿದ್ದೋಪಾದಿಯಲ್ಲಿ, ಇದು ಕಾಷ್ಟದ್ದು ದೃಷ್ಟಾಂತ ಕೊಟ್ಟರು. ಅನಲ ಬೆಂಕಿ, ಅಂಗಾರ ಅಂದರೆ ಈ ನಮ್ಮ ಇಜ್ಜಿಲಿನಲ್ಲಿ ಬೆಂಕಿ ಇದೆ. ಇದನ್ನೇ ಜಗನ್ನಾಥದಾಸರು ಅಂತಾರೆ. ಈಗ ಚೆನ್ನಾಗಿ ಕಬ್ಬಿಣವನ್ನು ಕಾಸಿ ಈ ಫೋರ್ಜಿಂಗ್ ಅಲ್ಲೇನು ಮಾಡ್ತಾರೆ ಅಂದರೆ ಕಾದ ಕಬ್ಬಿಣಕ್ಕೆ ಹೊಡಿತಾರೆ, ಅದು ಯಾವ ಶೇಪ್ ಬೇಕೋ ಅದು ಬರುತ್ತೆ. ಫೋರ್ಜಿಂಗು ಅದೆಲ್ಲ ಇಂಡಸ್ಟ್ರಿಗೆಲ್ಲ ಹೋಗೋದು. ಪಾಪ ಇಲ್ಲಿ ಕುಲುಮೆ ಮಾಡ್ತಾರಲ್ಲ, ಆ ಕುಲುಮೆ ಅವ್ರ ಹತ್ರ ಹೋಗಿ ಒಂದು ಉಳಿ ತಟ್ಟಿಸ್ಕೊಂಬರ್ಬೇಕಾದ್ರೆ, ಉಳಿಯನ್ನು ಇನ್ನೇನಾದರೂ ತಟ್ಟಿಸ್ಕೊಂಬರ್ಬೇಕಾದ್ರೆ ಅದು ರೆಡ್ ಹಾಟ್ ಚೆನ್ನಾಗಿ ಕಾದ ಕಬ್ಬಿಣಕ್ಕೆ ಹೊಡಿತಾರೆ. ಹೊಡೆದ್ರೆ ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಬರುತ್ತೆ. ಹೌದು, ಜಗನ್ನಾಥದಾಸರಂತಾರೆ, ಕಾದ ಕಬ್ಬಿಣವನ್ನು ಹೊಡೆದಾಗ ನಿನಗೆ ಯಾವ ಶೇಪು ಬರಬೇಕೋ ಆ ಶೇಪ್ ಬರುತ್ತೆ. ಏಟು ಬೀಳೋದು ಅಗ್ನಿಗೋ ಅಥವಾ ಆ ಪದಾರ್ಥಕ್ಕೆ ಅಗ್ನಿಗೇನು ಏಟು ಗೀಟು ಏನಿಲ್ಲ. ಅದರಂತೆ ಸರ್ವತ್ರ ದೇವರು ವ್ಯಾಪ್ತನಾಗಿದ್ದಾನೆ. ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲ ಕಡೆ ದೇವರಿದ್ದಾನೆ. ದೇವರ ಹಣೆ ಬರ ತುಂಬ ಕಷ್ಟ ರೀ ಅಂತ. ಯಾಕೆ ಯಾರಿಗೆ ಏಟು ಬಿದ್ದರೂ ಮೊದಲು ಬೀಳೋದು ದೇವರಿಗೆ, ಯಾಕೆಂದರೆ ಎಲ್ಲ ಕಡೆ ಇದ್ದಾನಲ್ಲ ದೇವರು. ಅವನು ಅನಲ ಅಂಗಾರದಲ್ಲಿದ್ದಂತೆ ಇದ್ದಾನೆ. ಕಾದ ಕಬ್ಬಿಣದಲ್ಲಿ ಬೆಂಕಿ ಇದೆ, ಬೆಂಕಿಗೆ ಏಟು ಬೀಳೋದಿಲ್ಲ, ಏಟು ಬೀಳೋದು ಆ ಕಬ್ಬಿಣಕ್ಕೆ. ಹಾಗೆ ನಮ್ಮ ನಿಮ್ಮಲ್ಲಿ ಎಲ್ಲ ಕಡೆ ವ್ಯಾಪ್ತನಾಗಿ ದೇವರಿದ್ದರೂ ಏಟು, ಅದರಿಂದ ನೋವು, ಅದರಿಂದ ವ್ಯಥೆ ದೇವರಿಗೆ ಇಲ್ಲ ಅಂತ ಚಿಂತನೆ ಮಾಡು. ಅನಲ ಅಂಗಾರದೊಳಿದ್ದೋಪಾದಿಲಿ ಅನಿರುದ್ಧನು ಚೇತನರೊಳಗೆ, ಚೇತನರ ಒಳಗೆ ಇದ್ದು ಕ್ಷಣ ಬಿಟ್ಟಗಲದೆ ಏಕೋ ನಾರಾಯಣ, ಏಕೋ ನಾರಾಯಣೋ ಆಸೀನ ಬ್ರಹ್ಮನ ಚ ಶಂಕರ. ಯಾವ ಕ್ಷಣವೂ ನಮ್ಮನ್ನು ಬಿಡದೆ ಸದಾ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಇದ್ದಾನೆ. ಅವನು ಬಿಟ್ಟ ಅಂದರೆ ನಾವಿಲ್ಲ, ಅವನು ಬಿಡೋದೂ ಇಲ್ಲ. ದಾಸುಪರ್ಣ ಸೈಜಾಸಕಾಯೋ ಸಮಾನಂ ವೃಕ್ಷಂ ಪರಿಶಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದುವದತ್ತೆ ಅನಷ್ಟನ್ನನ್ಯೋ ಅಭಿಚಾಕಶೀತಿ. ಒಂದೇ ದೇಹವೆಂಬ ವೃಕ್ಷ, ಅಲ್ಲಿ ಎರಡು ಹಕ್ಕಿ, ಒಂದು ಜೀವಾತ್ಮ ಇನ್ನೊಂದು ಪರಮಾತ್ಮ, ಸದಾ ಜೀವನನ್ನು ಹಿಡಿದುಕೊಂಡೇ ಇದ್ದಾನೆ. ಬಿಡೋ ಹಾಗಿಲ್ಲ ದೇವರು, ಬಿಟ್ಟರೆ ಜೀವ ಇಲ್ಲ ಅಂತ ಹೀಗೆ ಹೇಳಿ ಇನ್ನೊಂದು ಪದ್ಯ. ಪವನಮತಾನುಗರವತಾನೆಂದೆಂದವನಿಯೊಳಗೆ ಸತ್ಕವಿ ಜನರ ಭವನಗಳಲ್ಲಿ ಪ್ರತಿ ದಿವಸದಿ ಸುಖತ ಶ್ರವಣ ಮಾಡುತ್ತ ಪ್ರವರನಾಗುವುದೇ ಫಲವಿದು ಬಾಳದುದಕ್ಕೆ. ಪವನಮತಾನುಗರವತಾನೆಂತೆಂದು, ಪವನಮತದ ಅನುಗ ಅಂದರೆ ಅನುಸರಿಸಿ ಹೋಗುವವನು. ನಾನು ವಾಯುದೇವರ ಹನುಮನ ಮನೆಯವರು, ನಾವೆಲ್ಲ ಹನುಮನ ಮನೆಯವರು. ದೇವರಲ್ಲಿ ಕೆಲಸಕ್ಕೆ ಬರೋ ಒಂದೇ ಒಂದು ಇನ್ಫ್ಲೂಯೆನ್ಸ್ ಅಂದರೆ ವಾಯುದೇವರದಂತೆ, ಇನ್ಯಾರ ಇನ್ಫ್ಲೂಯೆನ್ಸು ಹತ್ರ ಬರೋದಿಲ್ಲ. ರಾಘವೇಂದ್ರ ಸ್ವಾಮಿಗಳಂತಾರೆ, ದೀನಂ ದೂನಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ. ಎಂಥ ವಾಯುದೇವರು ಅಂದರೆ ದೇವರ ಬಳಿಯಲ್ಲಿ ಜೀವನನ್ನು ಕರೆದುಕೊಂಡು ಹೋಗಿ ನಿಲ್ಲಿಸ್ತಾರಂತೆ. ದೇವರಂತಾನೆ, ಏನು ವಾಯುದೇವರೇ ಬಂದ್ರಿ, ಇನ್ನೊಂದು ಯಾವುದೋ ಕೇಸ್ ಹಿಡ್ಕೊಂಬಂದೇನು ಸ್ವಾಮಿ. ಯಾರವನು, ಏನು ಹೇಳಲಿ ಅವನ ಬಗ್ಗೆ, ಏನು ಹೆಚ್ಚಿನ ಬಯೋಡೇಟಾ ಇದೆ ಹೇಳೋದು ಅಂದರೆ ದರಿದ್ರ ಅವನು. ದೀನ ದೂನ ಅನಾಥ. ಆದರೆ ಒಂದೇ ಒಂದು ಅವನಲ್ಲಿದ್ದದ್ದು ಶರಣಾಗತ. ಸ್ವಾಮಿ ನೀ ಬಿಟ್ಟು ಬೇರೆ ಇಲ್ಲ ಅಂದ್ಯಾನ, ಅದಕ್ಕೆ ಕರ್ಕೊಂಬಂದೆ. ಏನು ಮಾಡಲಿ, ಏನಮ್ಮ ಉದ್ಧಾರ, ದಯಮಾಡಿ ಅವನು ಉದ್ಧಾರ ಮಾಡು. ಅಲ್ಲೋ ಮತ್ತು ಹೆಚ್ಚು ಕಮ್ಮಿ, ಹೆಚ್ಚಿಲ್ಲ ಕಮ್ಮಿ ಇಲ್ಲ, ದಯಮಾಡಿ ನನ್ನ ಮಾತು, ನಿನ್ನ ಇನ್ಫ್ಲೂಯೆನ್ಸು ಅಂದರೆ ಎಸ್ ಓಕೆ ಅಂತಾನಂತೆ. ಇದು ವಾಯುನ ದೇವತೆ ಅಂದರೆ ಮುಖ್ಯ ಪ್ರಾಣದೇವರು, ದೊಡ್ಡ ಉಪಕಾರ ಅವರು. ಅವ್ರು ಹೇಳಿದ್ರೆ ಕೇಳ್ತಾನಂತೆ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಜಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ.
ದೇವತಾ ಮಂಡಲ ಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಹಿರಿಯ ಮಂದಿ ಅದರಲ್ಲೂ ವಾಯುದೇವರು ಹೇಳಿದ್ದಾನೆ. ಇದೊಂದು ದೊಡ್ಡ ಭಾಗ್ಯ. ಎಲ್ಲ ದಾಸರು ಅನ್ನೋದು ಅದೇ. ನಾವು ಈ ಮತದಲ್ಲಿ ಬಂದ್ವಿ, ಅದೇ ನಮ್ಮ ಭಾಗ್ಯ. ಎಷ್ಟು ಜನ್ಮದ ಪುಣ್ಯವೋ ಏನೋ ನಮ್ಮನ್ನು ದೇವರು ಈ ಮತದಲ್ಲಿ ಹುಟ್ಟಿಸ್ದ. ಆ ವಾಯು ನಮ್ಮ ಕುಲಗುರುರಾಯನು. ವಾಯುದೇವರು ಜೀವೋತ್ತಮರು, ಭಗವಂತ ಸರ್ವೋತ್ತಮ ಅನ್ನುವ ತಿಳುವಳಿಕೆಯನ್ನು ಕೊಡುವ ಈ ಮತದಲ್ಲಿ ವ್ಯಾಸರಾಜರಂತಾರೆ, ಸಕಲ ವಿಭುದೋತ್ತಮರಲ್ಲಿ ನಮ್ರತೆಯು. ಏನು ಬೇಕು ನಿನಗೆ ಅಂದರೆ ಕೃಷ್ಣ ಇಷ್ಟು ಕೊಡು ಸಾಕು. ಯಾರ್ಯಾರು ದೊಡ್ಡವರೋ ಅವರಲ್ಲೆಲ್ಲ ಬಗ್ಗುವಂತೆ ನನಗೆ ಭಾಗ್ಯವನ್ನು ಕೊಡು. ಇನ್ನೇನು ಬೇಕು ಅಂದರೆ ಸುಖತೀರ್ಥರಲ್ಲಿ ಮುಖ್ಯ ಗುರುಭಾವನೆ. ಸುಖತೀರ್ಥರಲ್ಲಿ ಮುಖ್ಯ ಗುರುಗಳು ಅನ್ನುವ ಭಾವನೆಯನ್ನು ಕೊಡು. ಮುಕುತಿ ಪ್ರದಾಯಕ ಶ್ರೀಕೃಷ್ಣ ನಿನ್ನಲ್ಲಿ ಅಕಳಂಕವಾದ ನವವಿಧ ಭಕುತಿಯ ಜನುಮ ಜನುಮದಲ್ಲಿ ಕೊಡು ಕಂಡ್ಯ ಹರಿಯೇ. ಅನಿಮಿತ್ತ ಬಂದು ಶ್ರೀಕೃಷ್ಣ ದಯದಿಂದ ನನಗೆ ಜನುಮ ಜನುಮದಲ್ಲಿ ಕೊಡು ಕಂಡ್ಯ ಹರಿಯೇ. ಆಚಾರ್ಯ ಶ್ರೀಮದಾಚಾರ್ಯ ಸಂತಮೇ ಜನ್ಮ ಜನ್ಮನೇ ಅನ್ನೋದರ ವಿವರಣೆಯನ್ನು ಮಾಡಿಕೊಟ್ಟು ನಮ್ಮ ಶ್ರೀಪಾದರಾಜರಂತರೂ ಮಧ್ವನಾಮದಲ್ಲಿ ಎದೆ ತಟ್ಟಿ ಹೇಳ್ತಾರೆ, ನಮ್ಮ ವಾಯುದೇವರು ಎಂಥವರು ಅಂತ ಒಂದಿಷ್ಟುದ್ದ ವಾಯುದೇವರ ಮಹಿಮೆಯನ್ನು ಹೇಳಿ, ಆ ವಾಯು ನಮ್ಮ ಕುಲಗುರುರಾಯನು. ಯಾವ ವಾಯು ಇಷ್ಟೆಲ್ಲ ಹೇಳಿ, ಯಾವ ವಾಯು ಕರಣಾಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನು ಅರಿತು ಪೆಣನೆಂದು ಪೇಳುವರು ಬುಧಜನ. ಇಂಥ ಅದ್ಭುತವಾದ ಯೋಗ್ಯತೆ ಇರುವ ಆ ವಾಯುದೇವರು ನಮ್ಮ ಕುಲಗುರುರಾಯರು. ನಿಜವಾಗಲೂ ಹೆಮ್ಮೆಯಿಂದ ಹೇಳ್ಕೊಳ್ರಿ ಅಂತಾರೆ. ವಾಯುದೇವರು ನಮ್ಮ ಗುರುಗಳು ಅನ್ನೋದು ತುಂಬ ದೊಡ್ಡ ಭಾಗ್ಯ. ಯಾವುದೋ ಸ್ವಲ್ಪ ದೊಡ್ಡವರಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಅಂದರೆ ಪ್ರಸಕ್ತ ಈ ಕಾಲದಲ್ಲಿ ಅವ್ರಿಗೊಂದು ಇಷ್ಟು ಏನೇನೋ ಪ್ರಶಸ್ತಿ ಬಂದು ಒಳ್ಳೆ ಮಾರ್ಕೆಟಿನಲ್ಲಿ ವ್ಯಾಲ್ಯೂ ಇದೆ. ದೇವರು ಎಲ್ಲರಿಗೂ ಒಂದು ದಿವಸ ಕಣ್ಣು ತೆಗೆದು ನೋಡ್ತಾನೆ, ಎಲ್ಲರನ್ನೂ ತುಂಬ ಮೇಲೆ ಏರಿಸಿರ್ತಾನೆ. ಅವನ ಇಚ್ಛೆ ಕಮ್ಮಿ ಆಯಿತು ಅಂದರೆ ಅವನು ಯಾರು ಕ್ಯಾರೆ ಅಂತಾನೋ ಅಂದೇ ಇರೋ ಥರ ದೇವರು ಮಾಡ್ತಾನೆ. ದೇವರಿಗೆ ಎಲ್ಲ ತರಹದ್ದು ಗೊತ್ತು. ಭವತಿ ಯದನುಭಾವಾತ್ ಈಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ. ಯಾವ ಭಾರತೀಯ ಅನುಗ್ರಹ ಇದ್ದರೆ ಏಡಮೂಕ ಮಾತೇ ಬರದವನು ಒಳ್ಳೆಯ ವಾಗ್ಮಿ ಆಗ್ತಾನೆ. ಅದೇ ಭಾರತೀ ದೇವಿಯ ಅನುಗ್ರಹ ತಪ್ಪಿದರೆ ವಾಗ್ಮಿರಪಿ ಏಡಮೂಕ ಭವತಿ ಅಂತಾರೆ. ಒಳ್ಳೆಯ ವಾಗ್ಮಿ ಆದವನು ಏನೇನೋ ತೊದಲು ನುಡಿನೋ ಆಡಲಿಕ್ಕೆ ಬರದೆ ಹಾಳಾಗಿ ಬಿಡ್ತಾನೆ. ಈ ಸಾಮಾನ್ಯರು ಒಳ್ಳೆ ಅವತ್ತಿನ ಕಾಲದಲ್ಲಿ ಪ್ರಶಸ್ತಿಯನ್ನು ಪಡೆದು ದೊಡ್ಡವರು ಅನ್ನಿಸ್ಕೊಂಡವರ ಶಿಷ್ಯ ಅಂತ ಅವನೇನು ಪಾಠವೇ ಹೇಳಿರಲ್ಲ. ನಾವು ಅವರು ಶಿಷ್ಯರು, ನೀವು ಪಾಠ ಹೇಳ್ತಾರಾ? ಹೇಳ್ತೀವಿ ಅಂತ ಹೇಳಿದ್ದಾರೆ. ನೀವೇನು ಮಾಡ್ತಾ ಇದ್ದೀರಿ? ಅದೇ ಅವ್ರ ಪಾಠ ಹೇಳೋದಕ್ಕೆ ನಾವು ಚಾತಕ ಪಕ್ಷಿ ಥರ ಬೇರೆಯವರಲ್ಲಿ ಹೋಗ್ತಾ ಇಲ್ಲ, ಅವ್ರು ನಮಗೆ ಹೇಳ್ತಾ ಇಲ್ಲ. ಇದಕ್ಕೆ ಆನಂದ ಪಡೋದಾದರೆ ರುದ್ರಾದಿ ದೇವತೆಗಳಿಗೆ ಪಾಠ ಹೇಳುವ ಆ ಆನಂದ ತೀರ್ಥ ಭಗವತ್ಪಾದರು, ಆ ವಾಯುದೇವರು, ರಾಮನಿಗೆ ಪ್ರೀತ್ಯಾಸ್ಪದರಾದವರು, ಕೃಷ್ಣನಿಗೆ ಪ್ರೀತ್ಯಾಸ್ಪದರಾದವರು, ಭಾರತಿಯಿಂದ ಸದಾ ವಂದ್ಯರಾದವರು. ಯಾವ ಭಾರತಿ ಇವರ ಪಾದವನ್ನು ಮುಟ್ಟಿ ಒತ್ತಿ ನಾನು ಧನ್ಯಳಾದೆ ಅಂಥೇಳಿ ವಾಚಾಮ್ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತ ಶಾರದಾ ಶಾರದೇಂದುರ್ಜ್ಯೋತ್ಸ್ನಾ ಭದ್ರಸ್ಮಿತಶ್ರೀ ಧವಲಿತ ಕಕುಭ ಪ್ರೇಮಭಾರಂಭಭಾರ. ಇಷ್ಟಗಲಾಗತ್ತಂತೆ ಭಾರತೀ ದೇವಿಯ ಮುಖ. ಯಾವಾಗ ಅಂದರೆ ವಾಯುದೇವರು ಭಾರತಿ ನನ್ನ ಪಾದ ಒತ್ತುತ್ಯ, ಅಯ್ಯೋ ಸ್ವಾಮಿ ನನ್ನ ಭಾಗ್ಯ ಅಂತ ಓಡಿ ಬರ್ತಾಳೆ. ಯಾಕೆ? ಪಾದದ ನೋವೇ ಇಲ್ಲದೆ ಪಾದ ಒತ್ತಿಸ್ಕೊಳ್ತೀರಲ್ಲ, ನನಗೆ ಭಾಗ್ಯ ಕೊಟ್ರಿ ಅಂತ ಒತ್ತುತ್ತಾಳೆ. ಇಂಥ ವಾಯುದೇವರು ನಮ್ಮ ನಿಮ್ಮ ಸಲುವಾಗಿ ನಮಗರ್ಥ ಆಗುವಷ್ಟೇ ಕಂಡೆನ್ಸ್ ಮಾಡಿ ಸರ್ವಮೂಲ ಗ್ರಂಥಗಳನ್ನು ರಚನೆ ಮಾಡ್ಯಾರೆ ಅಂದರೆ ನಿಜವಾಗಲೂ ಹೆಮ್ಮೆ ಪಡಬೇಕು. ಆ ವಾಯು ನಮ್ಮ ಕುಲಗುರುರಾಯನು. ನಮ್ಮ ಜಗನ್ನಾಥದಾಸರ ಅಂತಾರೆ, ಸಾಧನ ಶರೀರವಿದು ನಿದಯದಿ ಕೊಟ್ಟದ್ದು ಸಾಧಾರಣವು ಅಲ್ಲ ಸಾಧು ಪ್ರಿಯ. ವೇದವಾದೋದಿತ ಜಗನ್ನಾಥ ವಿಠಲನ
ಪಾದ ಭಕುತಿಯ ನಿತ್ತು ಮೋದ ಕೊಡು ಸತತ ಅಪಮೃತ್ಯು ಪರಿಹರಿಸೋ ಅನಿಲ ದೇವ. ನನಗೆ ಅಪಮೃತ್ಯು ಬಾರದಂತೆ, ಸುಮ್ಮನೆ ಬಂದೆ ಹುಟ್ಟಿದೆ ಸತ್ತೆ ಅಂತ ಆಗದಂತೆ ನಿನ್ನ ಅಟೆಂಡೆನ್ಸ್ ರಿಜಿಸ್ಟರಲ್ಲಿ ಒಂದು ಹೆಸರು ಹಾಕ್ಕೊಳ್ಳೋ ನಂದು. ಯಾಕೆ ಅಂದರು, ನಿನ್ನ ಸ್ಕೂಲಲ್ಲಿ ನಾವು ಸೇರಿದ್ದೀವಿ ಅಂತಾದರೆ ಹಾಳಾಗಲಿಕ್ಕೆ ನೀವು ಬಿಡೋದೇ ಇಲ್ಲ. ರಾಘವೇಂದ್ರ ಸ್ವಾಮಿಗಳದೇ ಅಂತಾರೆ, ಸ್ವಭಕ್ತಾಂ ದುರ್ಮಾರ್ಗಾದ ಉದ್ಧತ್ಯ ಸನ್ಮಾರ್ಗ ಸ್ಥಾಪಕಾನ. ತನ್ನ ಸ್ಕೂಲಿನ ಸ್ಟೂಡೆಂಟ್ಸು ಅಂತ ವಾಯುದೇವರು ಕನ್ಸಿಡರ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಅವರು ಕೆಟ್ಟ ಮಾರ್ಗಕ್ಕೆ ಹೋಗಲಿಕ್ಕೆ ಬಿಡಲ್ಲ, ಹೋದರೂ ಒದ್ದು ಎಳೆದು ತಂದು ಸನ್ಮಾರ್ಗಕ್ಕೆ ಹಾಕ್ತಾರಂತೆ. ಧೃತರಾಷ್ಟ್ರನಿಗೆ ಹಾಗೆ ಮಾಡಿಟ್ಟು. ಧೃತರಾಷ್ಟ್ರ ಉಳಿದದ್ದು ಇಬ್ಬರೇ, ಧೃತರಾಷ್ಟ್ರ ಗಾಂಧಾರಿ ಹಿರಿಯರು ಎಲ್ಲ ಸತ್ತೋದ್ರು. ಧರ್ಮರಾಜನಿಗೆ ಸಂತೋಷ, ಸದ್ಯ ಇಬ್ಬರಾದರೂ ಉಳಿದ್ರಲ್ಲ ಪಾಪ, ಹಿರಿಯರ ಸೇವೆ ಮಾಡಬೇಕು ಅಂತ ದಿನಾ ಕೇಳೋನು, ದೊಡ್ಡಪ್ಪ ಇವತ್ತೇನು ಬೇಕು, ಜಿಲೇಬಿ ಬೇಕಾ, ಜಾಂಗೀರ್ ಬೇಕಾ, ಅಥವಾ ನಿಮಗೆ ಒಳ್ಳೆ ಹಲ್ವಾ ತರಿಸಿ ಜಾಮೂನು ಡ್ರೈ ಜಾಮೂನು ಬೇಕಾ, ಪಾಕದ ಬೇಕಾ. ಆ ಧೃತರಾಷ್ಟ್ರ ಅನ್ನೋನು ಎಲ್ಲ ಮಾಡಿಸು ಕಂದ ಅಂತ. ಅಮ್ಮೋ ಆಯಿತು. ಎಲ್ಲ ಮಾಡಿದ ಮೇಲೆ ಭೀಮಸೇನ ದೇವರು ಅನ್ನೋರು, ಅಣ್ಣ ನೀ ಇಷ್ಟೆಲ್ಲ ಮಾಡಿಸ್ತಾ ಇದ್ದೀನಿ, ನನಗೊಂದು ಬಡಿಸೋ ಆಪರ್ಚುನಿಟಿ ಕೊಡೋ, ದೊಡ್ಡಪ್ಪನ ಸೇವಾ. ಅಯ್ಯೋ ಸಂತೋಷ ಅಪ್ಪ, ದೊಡ್ಡಪ್ಪನ ಸೇವಾ ಮಾಡೋ. ಫಸ್ಟ್ ಕ್ಲಾಸ್ ಎಲೆ ಹಾಕಿ ಬಡಿಸಿ. ಆ ದೊಡ್ಡಪ್ಪನಿಗೆ ಕಣ್ಣು ಕಾಣ್ತಾ ಇರಲಿಲ್ಲ. ಇವರೇನು ಮಾಡೋರು, ಇನ್ನೇನು ಅವನು ಊಟಕ್ಕೆ ಕೂತು ಭಕ್ಷ್ಯ ಪ್ರಾರಂಭ ಆಗಬೇಕು. ನಕುಲ ಸಹದೇವರನ್ನು ಕರೆದು ಜೋರಾಗಿ ಉಪನ್ಯಾಸ ಶುರು ಮಾಡೋರು. ದುರ್ಯೋಧನ ವಧ ಪ್ರಸಂಗ ಒಂದಿನ, ದುಶ್ಯಾಸನ ವಧ ಪ್ರಸಂಗ, ಇವರ ಮಕ್ಕಳನ್ನು ನಾನು ಹೇಗೆ ಕೊಂದೆ ಅಂತ ಒಂದೊಂದೇ ಶುರು ಮಾಡೋರು. ದೊಡ್ಡಪ್ಪ ಕೇಳಿಸ್ಕೋ. ಕೇಳಿಸ್ತಾ ಇದೆಯಪ್ಪ, ನಾನು ಭೋಜನ ಕಾಲೇ ಗೋವಿಂದನಾಮ ಸ್ಮರಣೆ ಕೇಳಿದ್ದೆ, ಇದು ದುರ್ಯೋಧನ ಸ್ಮರಣೆ ದುಶ್ಯಾಸನ ಸ್ಮರಣೆ ಏನೋ. ನಿಮ್ಮ ದುರ್ಯೋಧನನ ಕಾಲು ಮುರಿಬೇಕಾದ್ರೆ ಎಷ್ಟು ಜೋರಾಗಿ ಕಿರ್ಚ ಗೊತ್ತಾ ದೊಡ್ಡಪ್ಪ ಅಂತ ಜೋರಾಗಿ ಕಿರ್ಚೋದು. ಅವನು ಬಾಯಲ್ಲಿ ಇಟ್ಕೋಬೇಕು ಅಂದ್ಕೊಂಡು ಜಾಮೂನು ಕೆಳಗೆ ಬಿತ್ತೋಗೋದು. ಯಾರಿಗೆ ಇಷ್ಟ ಆಗತ್ತೆ ರೀ? ಬೇಡದೇ ಇರೋ ಸಂಗತಿಯನ್ನು ಒಂದೊಂದೇ ನಮ್ಮ ಮುಂದೆ ಹೇಳ್ತಾ, ಏನೋ ನಿಮ್ಮ ಮಗನ ಫೈಲ್ ಅಂತೆ ಪಾಪ, ಎಲ್ಲ ಸಬ್ಜೆಕ್ಟು ಹೊಟ್ಟೋಯ್ತಂತೆ, ಹೋಳಿಗೆ ಹಾಕೋ ಸುಧಾರಿಸ್ಕೊಳ್ಳಿ. ಒಂದೊಂದೇ ಬೇಡದೇ ಇರೋದು. ಅವನು ಯಾರಿಗೂ ಹೇಳೇ ಇರಲ್ಲ ಕೆಲವೆಲ್ಲ, ಅದು ಇವ್ರು ಹೇಗೋ ತಿಳ್ಕೊಂಡು ಅದನ್ನು ಜ್ಞಾಪಿಸೋದು. ಮೊನ್ನೆ ನಿಮ್ಮದು ಸೂಟ್ ಕೇಸ್ ಬೇರೆ ಹೋಯ್ತು, ನೀವು ಯಾರಿಗೂ ಬೇರೆ ಹೇಳಿಲ್ಲಂತೆ ಪಾಪ, ಜಾಮೂನು ಹಾಕು. ಯಾರಿಗೆ ಬೇಕು? ಅವನು ಅಂದ, ಯಾರ ಮುಂದೆ ಹೇಳ್ಕೊಂಬೋದು, ಇದು ಹೇಳ್ಕೊಂಬಾಗಿಲ್ಲ ಬಿಡೋ ಆಗಿಲ್ಲ. ವಿದುರ ಬಂದಾಗ ಅಂತಾನೆ, ವಿದುರ ಪಾಂಡವರು ತುಂಬ ಒಳ್ಳೆಯವರು, ಚೆನ್ನಾಗಿ ನೋಡ್ಕೋತಾರೆ. ಆ ಬಡಿಸೋ ಭೀಮ ಇದಾನಲ್ಲ, ನೆಟ್ಟಾಗಿ ಬಡಿಸಲ್ಲ. ಯಾಕಣ್ಣ ಚೆಲ್ತಾನ? ಚೆಲ್ಲೋದಲ್ಲೋ, ನನ್ನ ಹೊಟ್ಟೆ ಒಳಗೆ ಚಲ್ಕೊಂಬಕ್ಕೆ ಬಿಡಲ್ಲ ಅವನು. ಏನು ಮಾಡ್ತಾನೆ? ಏನೇನೋ ಬೇಡದೇ ಇರೋದೆಲ್ಲ ಹೇಳಿ ನನಗೆ ಅನ್ನ ನೀರು ತಿನ್ನಲಿಕ್ಕಾಗದೇ ಇರೋ ಥರ ಮಾಡ್ತಾನೆ. ವಿದುರ ನಕ್ಕಬಿಟ್ಟ. ಅಹೋ ಗರೀಯಸಿ ಜಂತೋಹೋ ಜೀವಿತಾಶಾಯ ಯಾ ಭವಾನ್ ಭೀಮಾಪವರ್ಜಿತಂ ಪಿಂಡಂ ಆದತ್ಸೇ ಗೃಹಪಾಲವತೆ. ಪಾಂಡವರ ಮನೆಯ ನಾಯಿಕಿನ್ನ ಅತ್ತತ್ತ ಅಣ್ಣ ನಿನ್ನ ಅವಸ್ಥೆ. ನಿನಗೇನು ವಯಸ್ಸು ಚಿಕ್ಕದ? ಪಾಂಡವರ ಮನೆಯಲ್ಲಿ ಇರುವ ಅರ್ಹತೆ ನಿನಗೇನಾದರೂ ಇದೆ ಅಂತ ನೀನು ವಿಚಾರ ಮಾಡಿದೆಯಾ? ಯಾಕೆ ಇದ್ದೇನೆ ಅಂತ ಒಂದು ದಿವಸವೂ ನೀನು ಪಾಂಡವರಿಗೆ ಮನಸ್ಸಿನಲ್ಲಿ ಒಳ್ಳೆಯದಾಗಲಿ ಅಂತ ಬಯಸ್ದವನಲ್ಲ. ಇವತ್ತು ಅವರ ಮನೆಯಲ್ಲಿ ಬಂದು ತಿಂತಾ ಇದೆಯಲ್ಲ, ನಾಚಿಕೆ ಆಗಲ್ಲ? ಭೀಮ ಬೈದದ್ದು ನಿನ್ನನ್ನು ನೋಯಿಸಬೇಕು ಅಂತಲ್ಲ, ಇನ್ನಾದರೂ ವೈರಾಗ್ಯ ಬಂದು ಸಾಧನೆ ಮಾಡಿಕೊಳ್ಳಿ ಅಂತ. ಇನ್ನಾದರೂ ಅರಣ್ಯಕ್ಕೆ ಹೋಗಿ ಸಾಧನೆ ಮಾಡು. ಸರ್ವೋತ್ತಮನಾದ ಕೃಷ್ಣನ ವಿರೋಧವನ್ನು ಮಾಡಿದೆ ನೀನು, ಮಹಾ ಅನರ್ಥ ಆಗೋದಿದೆ. ಸಾಧನೆಯನ್ನು ಮಾಡ್ಕೋ. ದಿನ ನೀನು ಕೇಳಿದ್ದನ್ನೆಲ್ಲ ಮಾಡಿ ಹಾಕ್ತಾಯಿದ್ರೆ ನಿಂಗೆ ವೈರಾಗ್ಯ ಎಲ್ಲಿ ಬರಬೇಕು? ಅದಕ್ಕೆ ಭೀಮ ಬೈದದ್ದು ಅಂದ. ಹೌದಾ, ನಂಗೆ ಅರ್ಥನೇ ಆಗಲಿಲ್ಲ, ಅದಕ್ಕೆ ನಾನು ನಿಂಗೆ ಅರ್ಥ ಮಾಡಿಸ್ಲಿಕ್ಕೆ ಬರ್ತಾಯಿನಿ ಅಂಥೇಳಿ ಆಮೇಲೆ ಹೋದ. ಆಚಾರ್ಯರು ನಿರ್ಣಯದಲ್ಲಿ ಈ ಮಾತನ್ನು ಹೇಳ್ತಾರೆ. ಯಾಕೆ ಹೀಗಾಯಿತು ಅಂದರೆ, ಕಲಿನೇ ಅವನು ದುರ್ಯೋಧನ. ಹುಟ್ಟುವ ಮುಂಚೆ ಅಪ್ಪನಲ್ಲಿ ಇದ್ದ 3 ತಿಂಗಳು. ಆಮೇಲೆ ಗಾಂಧಾರಿಯ ಗರ್ಭಕ್ಕೆ ಹೋಗಿದ್ದ. ಅಪ್ಪನಿಂದ ಗಾಂಧಾರಿಗೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಒಂದು ಅಂಶ ಅಲ್ಲೇ ಬಿಟ್ಟು ಹೊಟ್ಟೋಗಿದ್ದ. ಅವನು ಪೂರ್ಣ ಹೋಗಿರಲಿಲ್ಲ ಅನ್ನೋದಕ್ಕಾಗೇನೆ ಧೃತರಾಷ್ಟ್ರನಿಗೆ ಅಷ್ಟು ಆ ಮಗನ ಮೇಲೆ ಮೋಹ. ಮಗ ಮಾಡಿದ ಅನ್ಯಾಯವನ್ನೆಲ್ಲ ಸಪೋರ್ಟ್ ಮಾಡಿದ್ದು ಕಲಿಯ ಇನ್ಫ್ಲೂಯೆನ್ಸ್ ಅಂತ. ಅವನು ಓಡಿಸಿದರೆ ಹೋಗ್ತಾನೆ ಅಂತ ಗೊತ್ತಾಗಿ ಭೀಮಸೇನ ದೇವರು ದೊಡ್ಡವರು ಹೊಡೆಯೋ ಆಗಿಲ್ಲ, ಇಲ್ಲಾಂದ್ರೆ 2 ಕೊಟ್ಟಿದ್ರೆ ಕಲಿ ಕೃಷ್ಣಾರ್ಪಣೆ ಆಗಿರೋನು.
ಹೊಡೆಯೋ ಆಗಿಲ್ಲ. ಅದಕ್ಕೇನು ಮಾಡಿದರು, ಚೆನ್ನಾಗಿ ಬೈದರು. ನೋವಾಯಿತು. ಯಾವಾಗ ಪಶ್ಚಾತ್ತಾಪ ಆಯಿತು, ಕಲಿ ಹೊರಟುಬಿಟ್ಟ. ಇನ್ನಿದ್ದು ಪ್ರಯೋಜನ ಇಲ್ಲ. ಹರಿವಾಯುಗಳಲ್ಲಿ ಇವನಿಗೆ ಭಕ್ತಿ ಬಂದಮೇಲೆ ನಾ ಇದ್ದೇನು ಮಾಡಲಿ, ನನ್ನ ತಲೆ ಅಂತ ಕಲಿ ಹೊರಟ ಅನ್ನೋದಕ್ಕೆ ನಾವು ನಿತ್ಯ ಶಾಲಿಗ್ರಾಮ ಶಿಲಾಯಾಂತೋ ನಿತ್ಯಂ ಸನ್ನಿಹಿತ ಕಲಿಹಿ ಭೀಮಸೇನ ಮಹಾಬಾಹೋ ಗದಯ ಪೋಥಯ ಪ್ರಭು ಅಂತ ಪ್ರಾರ್ಥನೆ ಮಾಡೋದು. ಯಾವಾಗ ಕಲಿ ಹೊರಗೋದ ರಿಯಾಲಿಟಿ ಅರ್ಥ ಆಯಿತು. ಅದಕ್ಕೆ ಹೀಗೆ ಮಾಡಿದ್ದ ಅಂತ ಆಚಾರ್ಯರಂತಾರೆ. ದೊಡ್ಡಪ್ಪನನ್ನು ಬೈಯೋದು ತುಂಬ ತಪ್ಪೇ. ಮತ್ತು ಭೀಮಸೇನ ದೇವರು ಹೇಗೆ ಬೈದರು, ಅದು ಮಾಡಲಿಂಗ್ ಅಲ್ವಾ, ಲೋಕಕ್ಕೆ ಮಾಡೋರು ಇವರೆಲ್ಲ. ಆಚಾರ್ಯರಂತಾರೆ ಅವನಲ್ಲಿ ಕಲಿ ಇದ್ದ, ಅವನನ್ನು ಒದ್ದೋಡಿಸೋ ಸಲುವಾಗಿ ಬೈದದ್ದು ಅಂತ. ಹೀಗಾಗಿ ಅದನ್ನೇ ರಾಯರಂದದ್ದು, ಸ್ವಭಕ್ತಾನ್ ದುರ್ಮಾರ್ಗಾದುಧೃತ್ಯ. ಪಾಪ ಅವನೊಬ್ಬ ಯೋಗ್ಯ ಜೀವಿ, ತಾತ್ಕಾಲಿಕವಾಗಿ ನಾಟಕ ಆಡಲಿಕ್ಕೆ ಬಂದವನು ಪೂರ್ಣ ವಶ ಕೂತ್ಕೊಂಡ್ಬಿಟ್ಟ. ಅವನಲ್ಲಿದ್ದ ಕಲಿಯನ್ನು ಓಡಿಸೋ ಸಲುವಾಗಿ ಭೀಮಸೇನ ದೇವರು ಹೀಗೆ ಮಾಡಿದರು. ಅದನ್ನೇ ಪ್ರಾಣದೇವರಲ್ಲಿ ಕೇಳಬೇಕು, ಸ್ವಾಮಿ ನಿಮ್ಮ ಅಟೆಂಡೆನ್ಸ್ ರಿಜಿಸ್ಟರಲ್ಲಿ ನಮಗೂ ಒಂದು ಸ್ಥಾನವನ್ನು ಕೊಡ್ರಿ. ನಿಮ್ಮ ಅಟೆಂಡೆನ್ಸ್ ರಿಜಿಸ್ಟರಲ್ಲಿ ನಮ್ಮ ಹೆಸರಿದೆ ಅಂದರೆ ನಮಗೆ ಹಾಲ್ ಟಿಕೆಟ್ ಸಿಗೋದು ಮೋಕ್ಷದ್ದು ಗ್ಯಾರಂಟಿ. ಅದು ಈ ಬ್ಯಾಚಿಗೆ ಸಿಗದೇ ಇರ್ಬೋದು, ಅಂತೂ ಸಿಗೋದು ಗ್ಯಾರಂಟಿ. ದಯಮಾಡಿ ನಮಗೆ ನೀವು ಈಗ ಹಾಲ್ ಟಿಕೆಟ್ ಕೊಡಬೇಡ್ರಿ, ರಿಜಿಸ್ಟರಲ್ಲಿ ನಮ್ಮ ಹೆಸರನ್ನು ಹಾಕ್ಕೊಳ್ರಿ ಅಂತ ವಾಯುದೇವರನ್ನು ಪವನ ಮತ ಅನುಗ ನಾನೆಂದು ಹೇಳು ಅಂತಾರೆ. ನಾಳೆ ದಿವಸ ಈ ಒಂದು ಪದ್ಯವನ್ನು ಮುಗಿಸಿ ಮಹಾಭಾರತದ ಉಮಾಮಹೇಶ್ವರ ಸಂವಾದವನ್ನು ಪ್ರಾರಂಭ ಮಾಡು. ಶ್ರೀಕೃಷ್ಣ ಅರ್ಪಣಮಸ್ತು.